ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶನಿವಾರದ ವಿಶೇಷ ಸಂಸ್ಕಾರಗಳ ಝೇಂಕಾರ ಓಂಕಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾಲೂರ್. ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಶನಿವಾರ ಬಹಳನೇ ವಿಶೇಷವಾದ ವಾರ ನಮ್ಮೆಲ್ರಿಗೂ. ಯಾಕಂದ್ರೆ ಯಾವ್ದಾದ್ರು ಒಂದು ವಿಶೇಷವಾದ ಮುದ್ರೆ ನಮಗೋಸ್ಕರ ಕಾಯ್ತಿರುತ್ತೆ ಅಂತ ಗೊತ್ತು. ಆದ್ರೆ ಅದಕ್ಕೂ ಮುನ್ನ ಒಂದು ಕರೆ ಸಿದ್ಧವಾಗಿದೆ ಗುರುಜಿ. ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ಬೆಂಗಳೂರಿಂದ, ಬೆಂಗಳೂರು ಚಾಮರಾಜಪೇಟೆಯಿಂದ. ನಿಮ್ ಹೆಸರು ಹೇಳಿ ಮತ್ತೊಮ್ಮೆ. ವರುಣ್ ಅಂತ. ವರುಣ್ ಅವರ ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ಮೇಡಮ್, ನಂದು ನನ್ನ ಫ್ಯಾಮಿಲಿ ಬಗ್ಗೆ ಕೇಳ್ಬೇಕು. ಹೌದಾ? ನೀವು ಹುಟ್ಟಿದ ದಿನಾಂಕವನ್ನ ತಿಳಿಸಿ. 22 ಮಾರ್ಚ್ 1987. 22 ಮಾರ್ಚ್ 1987. 87. ಸಮಯ ಬೆಳಗ್ಗೆ 11 ಗಂಟೆ 8 ನಿಮಿಷ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ವರುಣ್ ಅವರೇ. 5. ಗುರುಜಿ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ. 22 ಮಾರ್ಚ್ 28 ಮಾರ್ಚ್ ಅಪ್ಪ? 22 ಮಾರ್ಚ್. 22 ಮಾರ್ಚ್, ರೈಟ್. ಹೌದು. ಚಂದ್ರ ವಿಶೇಷವಾಗಿ ನಿಮಗೆ ಮೂಲಾ ನಕ್ಷತ್ರ ಪ್ರಭಾವ. ಹೌದು. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಹುಟ್ಟುವಾಗಲೇ ಅವರೊಂದು ಅದ್ಭುತವಾದಂಥ ಕಲಾವಿದರು. ಬಟ್ ಸ್ವಲ್ಪ ಎಲ್ಲೋ ಎಳೆದಾಟ, ಅಷ್ಟು ಬೇಗ ಗೆಲುವು ಕೊಡುವುದಿಲ್ಲ. ಪರಿಶ್ರಮ ಮಾಡಿ 27-28 ದಾಟಿದ ಮೇಲೇನೆ ಅವ್ರಿಗೊಂದು ಸ್ಥಾನ, ಗೌರವ, ಪದವಿ, ಪ್ರತಿಷ್ಠಾ, ಉದ್ಯೋಗ, ಮನೆ, ಕುಟುಂಬ, ವ್ಯವಹಾರ ಅನ್ನತಕ್ಕಂಥದ್ದು ಮಾಡಿಸ್ತಕ್ಕಂಥದ್ದು. ಈ ಜಾತಕದಲ್ಲೂ ಅಂಥದ್ದೇ ಒಂದು ಪ್ರಭಾವ. ಅದರಲ್ಲೂ ಕುಜ ಬೇರೆ 12, ಶನಿ ಬೇರೆ ಸಪ್ತಮದಲ್ಲಿ ಕುಳಿತಿರ್ತಕ್ಕಂಥ ಒಂದು ಪ್ರಭಾವ. ಏನೇನೋ ಸಾಧಿಸಬೇಕು, ಏನೇನೋ ಮಾಡಬೇಕು ಅಂತಕ್ಕಂಥದ್ದು ಅನ್ಕೋತೀರಾ. ಬಟ್ ಎಲ್ಲೋ ಆ ಒಂದು ಚೈತನ್ಯ ಇಲ್ಲ ನಿಮಗೆ. ಈ ಒಂದು ಕಲಾವಿದಕ್ಕೆ ಸಂಬಂಧಪಟ್ಟಂಥದ್ದು, ಕಲೆಗೆ ಸಂಬಂಧಪಟ್ಟಂಥದ್ದು, ಟೆಕ್ನಿಕಲ್ಗೆ ಸಂಬಂಧಪಟ್ಟಂಥದ್ದು, ಇವುಗಳಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಿದರೆ ವಿಶೇಷವಾದಂಥ ಒಂದು ಬಲ ತುಂಬಿಕೊಳ್ತಕ್ಕಂಥದ್ದಾಗುತ್ತೆ ಅನ್ನೋದು ತೋರಿಸ್ತಿದೆ. ಅದಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಒಂದು, ಈ ಆ್ಯಕ್ಟಿಂಗೋ, ಡಾನ್ಸೋ, ಮ್ಯೂಸಿಕ್ಕೋ, ಬಾಡಿ ಬಿಲ್ಡಿಂಗೋ, ಎಕ್ಸಸೈಸೋ, ಏನಾದರೂ ಆರ್ಟಿಸ್ಟ್ ಆಗಿಯೋ, ಸಂಗೀತಗಾರರಾಗಿಯೋ, ಇಲ್ಲ ಟೆಕ್ನಿಕಲ್ ಲೈನಲ್ಲಿ ಆಗಿಯೋ, ಇಲ್ಲ ಏನಾದರೂ ರೈಟರ್ ಆಗಿಯೋ, ಸ್ಕ್ರಿಪ್ಟ್ ರೈಟರ್ ಆಗಿಯೋ, ಡೈರೆಕ್ಟರ್ ಆಗಿಯೋ, ಈ ಥರದವುಗಳಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡಲಿಕ್ಕೆ ನೋಡಿ ತುಂಬ ದೊಡ್ಡ ಯಶಸ್ಸನ್ನು ಪಡೆಯತಕ್ಕಂಥದ್ದಾಗುತ್ತೆ. ಏನು ಮಾಡ್ತಿದ್ದೀರಾ ತಾವು? ನಾನು ಇವಾಗ ಇದು ಬೋಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿ ಕೆಲಸ ಮಾಡ್ತೀನಿ ಗುರುಜಿ, ಟೆಕ್ನಿಕಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ. ರೈಟ್, ಹೇಳಿ ಏನು ಕೇಳಬೇಕತ್ತೆ? ಇದರಲ್ಲಿ ಅದೇ ಕೆಲಸ ಹೆಂಗಿರುತ್ತೆ, ಸೆಟ್ಲ್ ಆಗತ್ತ ಅಂತ ತಿಳ್ಕೊಬೇಕಿತ್ತು. ಒಂದು 4-5 ಇಯರ್ಸ್ ಎಲ್ಲ ಆತಂಕ ಪಡಬೇಡಿ. ಯಾಕಂದ್ರೆ ಚಂದ್ರ ಅಷ್ಟಮದಲ್ಲಿದ್ದಾಗ ಯಾವಾಗ್ಲೂ ಆತಂಕ ಇರೋದಿರುತ್ತಾ, ಸಾಧಿಸ್ತೀನ ನೋಡಿ. ಮೂಲಾ ನಕ್ಷತ್ರ ಅಂದ್ರೆ ಮೂಲಕ್ಕೆ ಹೋಗ್ತಾರೆ. ದೇ ವಿಲ್ ಅಚೀವ್ 101%. ಐ ಕ್ಯಾನ್ ಗಿವ್ ಎನ್ ನಂಬರ್ ಆಫ್ ನೇಮ್ಸ್. ಬಾಲಸುಬ್ರಹ್ಮಣ್ಯಂ ಇರ್ಬೋದು, ಕೆ ಬಾಲಚಂದ್ರ ಇರ್ಬೋದು, ಭಾರತಿ ರಾಜ ಇರ್ಬೋದು. ಅರೆ ಬಿಡಿ, ನಮ್ಮ ಕನ್ನಡದವರೇ ಆದ ದುನಿಯಾ ವಿಜಯ್ ಇರ್ಬೋದು, ಮೂಲಾ ನಕ್ಷತ್ರ ಪ್ರಭಾವವೇ. ಬಟ್ ಎಲ್ಲೋ ಒಂದು ಎಳೆದಾಟ, ಸಾಂಸಾರಿಕ ನೌಕೆಯಲ್ಲೋ, ಕೌಟುಂಬಿಕ ಜೀವನದಲ್ಲೋ, ಇಲ್ಲ ಉದ್ಯೋಗದಲ್ಲೋ ಏನಾದರೂ ಒಂದು ಇದ್ದೇ ಇರುತ್ತೆ. ಅದನ್ನ ಮೆಟ್ಟಿ ನಿಲ್ಲೋದೆ, ಅಚೀವ್ಮೆಂಟ್ ಮಾಡೋದೇ ಅವರ ಒಂದು ತಾಕತ್ತು ಅಂತಕ್ಕಂಥದ್ದು. ಆ ಒಂದು ಕುಜ ಪ್ರಭಾವಕ್ಕೆ ಸ್ವಲ್ಪ ಸೂರ್ಯನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಪ್ರತಿನಿತ್ಯ. ಇಲ್ಲ ಯಾವಾಗಾದ್ರೂ ಒಂದು ಸೂರ್ಯ ದೇವರ ದೇವಸ್ಥಾನಗಳಲ್ಲಿ ಯಾರು ಇದೆಯಾ ನೋಡಿ. ಈ ಒಂದು ಇಂದಿರಾನಗರದ ಹತ್ರ ಈ ಒಂದು ಸೂರ್ಯನಿಗೆ ಸಂಬಂಧಪಟ್ಟಂತ ಒಂದು ವಿಶೇಷವಾದಂಥ ದೇವಸ್ಥಾನ ಇದೆ, ದೊಮಲೂರ್ ಹತ್ರ. ಒಮ್ಮೆ ನಿಮಗೆ ಆದಾಗ ಪ್ರತಿ ತಿಂಗಳು 15 ಇಲ್ಲ 16ನೇ ತಾರೀಕು ಹೋಗಿ ಸಂಕಲ್ಪ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ, ದರ್ಶನ ಮಾಡ್ತಕ್ಕಂಥದ್ದು. ನಿಮಗೆ ಎಲ್ಲಿಯಾದರೂ ಸಿಕ್ಕರೆ ರಕ್ತಚಂದನವನ್ನ ದಾನ ಮಾಡ್ತಕ್ಕಂಥದ್ದು ಮಾಡಿ, ತುಂಬಾ ಇನ್ನಷ್ಟು ಹೆಸರು ಖ್ಯಾತಿ ಪಡಿತಕ್ಕಂಥದ್ದಾಗುತ್ತೆ. ಒಳ್ಳೇದಿದೆ, ಹೋಗ್ಬನ್ನಿ. ವರುಣ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ ಪ್ರಾರಂಭಿಕವಾಗಿ? ತುಂಬ ವಿಶೇಷವಾಗಿ ನೋಡಿ, ಪ್ರತಿಯೊಬ್ಬರ ಒಂದು ಜೀವ ಚೈತನ್ಯವು ಈ ಒಂದು ಟೋಟಲ್ ಬಾಡಿ ಸಿಸ್ಟಮ್ ಬಂದು ವಿಶೇಷವಾಗಿ ಒಂದು ಅದ್ಭುತವಾದಂಥ ಅಯಸ್ಕಾಂತೀಯ ಶಕ್ತಿಯಿಂದ ಕೂಡಿರ್ತಕ್ಕಂಥದ್ದು, ಮ್ಯಾಗ್ನೆಟಿಕ್ ಪವರ್. ನಿಮ್ಮ ಒಂದು ಮ್ಯಾಗ್ನೆಟಿಕ್ ಪವರ್ ಎಲ್ಲರನ್ನ ಆಕರ್ಷಣೆ ಮಾಡಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ನನ್ನನ್ನೆಲ್ಲರೂ ಗೌರವಿಸ್ಬೇಕು ಅನ್ನತಕ್ಕಂಥದ್ದು.
ಕೆಲವೊಮ್ಮೆ ನೆಗೆಟಿವ್ ವ್ಯಕ್ತಿಗಳು ನಮ್ಮ ಸುತ್ತಮುತ್ತಲು ನಮ್ಮನ್ನ ಪ್ರಚೋದಿಸ್ತಕ್ಕಂಥದ್ದಾಗುತ್ತೆ. ಅವ್ರ ಜೊತೆ ಇನ್ವಾಲ್ವ್ ಆಗ್ಲಿಕ್ಕೆ ಆಗೋದಿಲ್ಲ, ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ನಮ್ಮ ದೇಹದಲ್ಲೂ ಕೂಡ ಕೆಲವೊಂದು ನ್ಯೂನತೆಗಳು, ನೆಗೆಟಿವ್ ಅಂಶಗಳು ಆಗ್ತಕ್ಕಂಥದ್ದು ಆಗುತ್ತೆ. ಏನೋ ಕೆಲವರು ಬಾಧೆ ಪಡ್ತಿರ್ತಾರೆ, ಅಯ್ಯೋ ಕುಯ್ಯ ಸೊಂಟ ನೋವು ಗುರುಗಳೇ, ಅಯ್ಯೋ ಮಂಡಿ ನೋವು ಗುರುಗಳೇ, ಅಯ್ಯೋ ಕುತ್ತಿಗೆ ನೋವು ಗುರುಗಳೇ, ಅಯ್ಯೋ ಕಾಲು ನೋವು ಗುರುಗಳೇ, ಏನೋ ಸಂಕಟ, ಏನೋ ಬಾಧೆ, ಏನೋ ಮನಸ್ಸಿನಲ್ಲಿ ಇಲ್ಲದ ಧಾವಂತ, ಏನೋ ಕಣ್ಣೀರು, ಎಲ್ಲ ಕಳ್ಕೊಬಿಟ್ಟೆ, ಈಗಲೇ ಎಲ್ಲ ಹೊರಟೋಯ್ತು, ಇನ್ನೇನು ಮುಳುಗೋಯ್ತು, ಇನ್ನೇನಿದೆ ಜೀವನ ಅಂತಕ್ಕಂಥದ್ದು, ಏನೋ ಒಂದು ಸಂಕಟ ಬರ್ತಕ್ಕಂಥದ್ದು. ಸೊ ಅಂಥ ಒಂದು ಸಂದರ್ಭದಲ್ಲಿ ನಿಮಗೊಂದು ಅದ್ಭುತ ಹೇಳ್ಕೊಡ್ತಾನೆ, ಇವತ್ತು ಹೇಳ್ಕೊಡ್ತಕ್ಕಂಥದ್ದು. ಇದನ್ನ ಮುಕುಳ ಮುದ್ರಾ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಂದರೆ ಆ ದೇಹದಲ್ಲಿರ್ತಕ್ಕಂಥ ಒಂದು ಸಂಕಟ, ಆ ಸಮಸ್ಯೆ, ಆ ನೆಗೆಟಿವ್ ವ್ಯಕ್ತಿಗಳನ್ನು ದೂರ ಮಾಡಲಿಕ್ಕೂ, ಆ ನೆಗೆಟಿವ್ ಭಾವಗಳನ್ನು ದೂರ ಮಾಡಲಿಕ್ಕೂ ಒಂದು ವಿಶೇಷವಾದಂಥ ರಾಮಮುದ್ರೆಯನ್ನು ತಿಳಿಸ್ಕೊಡ್ತೇನೆ. ಸೊ ಮುಂದಿನ ಭಾಗದಲ್ಲಿ ಅದಕ್ಕೋಸ್ಕರ ಕಾದು ನೋಡಿ. ಹಾಗೆ ಇವತ್ತು ಶನಿವಾರ, ತುಂಬ ವಿಶೇಷವಾಗಿ ಭರಣಿ ನಕ್ಷತ್ರ. ಈ ಹೆಣ್ಣು ಮಕ್ಕಳಿಗೆ ಕೆಲವೊಂದು ಕನ್ಫ್ಯೂಷನ್ಗಳು ಯಾವಾಗಲೂ ಇರುತ್ತೆ. ಈ ಮನೆಯಲ್ಲಿ ಅತಿ ಮುಖ್ಯವಾಗಿ ಈ ಸಂಧ್ಯಾ ಕಾಲದಲ್ಲಿ ಏನಾದರೂ ಒಂದು ಎಡವಟ್ಟು ಮಾಡ್ಕೋತಿರ್ತಾರೆ, ಕೆಲವರು ಗೊತ್ತೇ ಇರೋದಿಲ್ಲ. ಆ ಮನೆಗೆ ಬಂದಂಥ ಯಜಮಾನ ಯಾಕೋ ಕಿರಿಕಿರಿ ಕಿರಿಕಿರಿ ಅಂತಿರ್ತಾನೆ, ಇಲ್ಲ ಮಕ್ಕಳು ಕಿರಿಕಿರಿ ಅಂತಿರ್ತಾರೆ. ಅಲ್ಲೊಂದು ಸೂಕ್ಷ್ಮ ಎಡವಟ್ಟಿದೆ. ಆ ಎಡವಟ್ಟನ್ನು ಆ ಸಂಧ್ಯಾ ಕಾಲದಲ್ಲಿ, ಆ ಗೋಧೂಳಿ ಕಾಲದಲ್ಲಿ ಒಂದು ಪುಟ್ಟದಾಗಿ ಸರಿ ಮಾಡ್ಕೊಬಿಟ್ರೆ ಒಂದು ಅದ್ಭುತವಾದಂಥ ಜೀವನ ಕಟ್ಟಬಹುದು. ಆ ಸಂಧ್ಯಾ ಕಾಲದಲ್ಲಿ ಒಂದು ಸಣ್ಣ ಕರೆಕ್ಷನ್ ಇದೆ. ಕೆಲವರು ನೀವು ಫ್ಲ್ಯಾಟಲ್ಲಿ ಇರ್ತೀರಾ, ಕೆಲವರು ನೀವು ಬಂದು ಒಂದು ಪುಟ್ಟ ಮನೆ ಬಾಡಿಗೆ ಮನೇಲಿ ಇರ್ತೀರಾ, ವಟಾರದಲ್ಲಿ ಇರ್ತೀರಾ. ಆದರೂ ಕೂಡ ನೀವು ಅದೊಂದು ಸಣ್ಣ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಜೀವನವನ್ನು ನೆಮ್ಮದಿಯ ಪಥದ ಕಡೆಗೆ, ಎಲ್ಲೋ ಗಂಡನ ಮೇಲೆ ಅನುರಾಗ ಇಲ್ಲ, ಗಂಡ ಯಾಕೋ ನಿಮ್ಮ ಮೇಲೆ ಅನುರಾಗ ಇಲ್ಲ, ಎವ್ರಿಥಿಂಗ್ ಈಸ್ ಫೈನ್. ದುಡ್ಡಿದೆ, ಮನೆ ಇದೆ, ಆಸ್ತಿ ಇದೆ, ಅಧಿಕಾರ ಇದೆ, ಅಂತಸ್ತಿದೆ, ಹೆಸರಿದೆ, ಪದವಿ ಇದೆ, ಪ್ರತಿಷ್ಠೆ ಇದೆ, ಬಟ್ ಯಾಕೋ ಮಗ ನಿಮ್ಮ ಮಾತು ಕೇಳ್ತಿಲ್ಲ, ಮೊಮ್ಮಗು ನಿಮ್ಮ ಮಾತು ಕೇಳ್ತಿಲ್ಲ, ಯಾಕೋ ಮನೆಯೆಲ್ಲ ಒಂಥರ ರಣ 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 ಅನ್ನತಕ್ಕಂಥದ್ದು ಅನ್ಸುತ್ತೆ. ಒಂದೊಂದು ಸಮಯ ಹಬ್ಬದ ದಿನವೇ ಬೇಸರ, ಪೂಜೆ ದಿನವೇ ಮಾಡಬೇಕಾದ್ರೆ ಬೇಸರ, ಈ ರೀತಿ ಒಂದು ವೈಪರೀತ್ಯ. ಆ ಒಂದು ಸಂಧ್ಯಾಕಾಲದಲ್ಲಿ ಒಂದು ವಿಶೇಷವಾದಂಥ ಪೂಜೆ, ನೈವೇದ್ಯ ಹಾಗೂ ಒಂದು ಸಂಕಲ್ಪ, ಇದನ್ನ ಇವತ್ತು ತಿಳಿಸ್ಕೊಡ್ತೀನಿ ಶನಿವಾರಕ್ಕೆ. ಯಾಕಂದರೆ ಇವತ್ತು ಈ ಭರಣಿ ನಕ್ಷತ್ರ, ಎಲ್ಲರೂ ನೀವು ನಮ್ಮ ಮನೆ, ನಮ್ಮ ಕುಟುಂಬ ಒಂದಾಗಿರಬೇಕು ಅಂತಕ್ಕಂಥ ಒಂದು ಭಾವ ಜಾಸ್ತಿ. ಸೊ ನೀವು ಚೆನ್ನಾಗಿದ್ರೆ ಇಡೀ ವಟಾರ, ಇಡೀ ಒಂದು ಕುಟುಂಬ, ಇಡೀ ಒಂದು ಜಿಲ್ಲಾ, ತಾಲೂಕು, ಗ್ರಾಮ, ದೇಶ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೇವೆ. ಸೊ ಅದಕ್ಕೋಸ್ಕರ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪ ಇವತ್ತು ಹೇಳ್ಕೊಡ್ತೇನೆ, ಕಾದು ನೋಡಿ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾ ಚೈತನ್ಯ ಅಂತ. ಚೈತನ್ಯ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾಗರಬಾವಿ, ಬೆಂಗಳೂರು. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆನೇ ಮೇಡಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ. 5/11/87. ಸಮಯ 3:20 ಬೆಳಿಗ್ಗೆ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಚೈತನ್ಯ ಅವರೇ. 5. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಗಳೇ, ಹೇಗಿದ್ದೀರಾ? ನಮಸ್ತೆ ಶಂಕರ, ಚೆನ್ನಾಗಿದ್ದೇನಮ್ಮ? ಚೆನ್ನಾಗಿದ್ದೇನೆ, ತಾವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಹೇಳಿ ಹೇಳಿ, ಏನ್ ಕೇಳ್ಬೇಕಿತ್ತು ಹೇಳಿ. ಮುಖ್ಯವಾಗಿ ಮದ್ವೆ ಆಯ್ತಮ್ಮ? ಇಲ್ಲ ಗುರುಗಳೇ. ಅದ್ರ ಹೈಯರ್ ಸ್ಟಡೀಸ್, ಜಾಬ್, ಫ್ಯಾಮಿಲಿ, ಮದುವೆ, ಇಷ್ಟ್ರ ಬಗ್ಗೆ ಕೇಳ್ಬೇಕಿತ್ತು. ಇಷ್ಟಿದ್ರೂ ಕೂಡ ಏನು ಬೇಡ, ಯಾವುದೂ ಬೇಡ, ಇಷ್ಟೆಲ್ಲ ಆಸೆ ಇದೆ, ಇಷ್ಟೆಲ್ಲ ಸಾಧನೆ ಬಗ್ಗೆ ಯೋಚನೆ ಇದೆ, ಮನೆಯವ್ರನ್ನೆಲ್ಲ ನೋಡ್ಕೋಬೇಕು, ಅಮ್ಮನ ಕಾಸಿನ ಸರ ಕೊಡಿಸ್ಬೇಕು, ನಾನು ಕಾರಲ್ಲೇ ಓಡಾಡಬೇಕು, ಇಂಥ ಸೆಂಟೇ ಹಾಕ್ಬೇಕು, ಇಂಥ ಡ್ರೆಸ್ಸೇ ಹಾಕಬೇಕು, ಇದ್ರೆ ಇಂಥ ಕೆಲಸನೇ ಮಾಡಬೇಕು, ಇಂಥ ಪೊಸಿಷನ್ಲೇ ಇರಬೇಕು, ಈ ಥರದ್ದೆಲ್ಲ ಅಂದ್ಕೊಂಡಿದ್ದೀರಾ. ಹಾಗೆ ಬರೋ ಹುಡುಗನು ಹೀಗೆ ಇರಬೇಕು, ಇಷ್ಟೇ ಸ್ಮಾರ್ಟ್ ಇರಬೇಕು, ನನ್ನನ್ನು ಪ್ರೀತಿಸ್ಬೇಕು, ಪಾನಿಪುರಿ ಕೊಡಿಸ್ಬೇಕು, ಬೈಕಲ್ಲೇ ಕರ್ಕೊಂಡು ಹೋಗ್ಬೇಕು, ಕಾರ್ ಬೇಡ, ಈ ಥರದ್ದೆಲ್ಲ ಕೆಲವೊಂದಿದೆ. ಇಷ್ಟಿದ್ರೂ ಕೂಡ ಏನು ಬೇಡ, ಯಾವುದೂ ಬೇಡ, ಸಮ್ವೇರ್ ಐ ಆಮ್ ಲೂಸಿಂಗ್, ದ ಕಾನ್ಫಿಡೆನ್ಸ್ ಇಸ್ ನಾಟ್ ದೇರ್, ಯಾರೂ ಬೆನ್ ತಟ್ಟೋರಿಲ್ಲ, ಪ್ರೀತಿ ಮೋಸ, ಗಂಡಸರೇ ಮೋಸ, ಪ್ರಪಂಚನೇ ಮೋಸ, ಹೊರಟೋಗ್ಬಿಡೋಣ, ಸತ್ತೋಗೋಣ, ನಾನ್ ಸೆನ್ಸ್, ಈ ಥರದ್ದು ಕೂಡ ಅನ್ನಿಸ್ತಕ್ಕಂಥದ್ದು ಉಂಟು. ಹೌದೋ ಅಲ್ವೋ ತಾಯಿ? ಹೌದು ಗುರುಗಳೇ. ಅಯ್ಯಯ್ಯೋ, ಅದಪ್ಪ ಶುರು ಆಯ್ತು. ಕಾವೇರಿ ನದಿ ಹತ್ರ ಅದು ದಡದಲ್ಲಿ ಹೋಗಿ ಕುತ್ಕೊಂಡು ಹತ್ರ ನಮಗ್ ನೀರಿಲ್ಲ ಅಂತ ಒದ್ದಾಡ್ತಿದ್ದೀವಿ ತಾಯಿ. ಆಗ್ತಿರೋ ಮೋಸ ಅನ್ಯಾಯಗಳಿಗೆ ಅಟ್ಲೀಸ್ಟ್ ನಿಮ್ಮಂಥವ್ರು 4 ಜನ ಹತ್ರ ಆ ಕಾವೇರಿ ತುಂಬೋಗುತ್ತೇನು ಅಲ್ಲಮ್ಮ. ಜೀವನದಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಗೆ ಇಷ್ಟಿದ್ರು ಕೂಡ ಇಷ್ಟು ಕಣ್ಣೀರು ಹಾಕ್ತಿರಲ್ವಾ, ಇನ್ನೊಂದು ನೋಡಿ ತಮಾಷೆ, ಎಷ್ಟು ಜನ ಕಣ್ಣು ನೋಡಿದ್ರೋ ತಾಯಿ,
ನೋಡಿ ಅದು ಈ ಜಾತಕ. ಅಷ್ಟಿದ್ರು ಕಣ್ಣು ಹೀಗೆ ಹೋಗುತ್ತೆ. ಆ ಒಂದೊಳ್ಳೆ ಸೀರೆ ನೋಡಿದ್ರೆ ಸಾಕು, ಒಂದೊಳ್ಳೆ ಡ್ರೆಸ್ ನೋಡಿದ್ರೆ ಸಾಕು, ಎಲ್ಲ ಮರ್ತೋಗ್ಬಿಟ್ಟಿರ್ತೀರ. ಚಂಡಿನೇ ಕೋಪ ಬಂದ್ರೆ, ಆದ್ರೆ ಅಷ್ಟೇ ಮಗುತನ, ಮಗುವಿನ ಥರ ರಚ್ಚೆ, ಕಚ 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 ಅಂತ ಹೇಳ್ತೀರ. ಮಗುವಿನ ಥರನೇ ಮನಸ್ಸು. ಈ ಮಗುವಿಗೆ ಯಾರೂ ಅರ್ಥ ಮಾಡ್ಕೋತಿಲ್ಲ ಅಷ್ಟೇ, ಏನೂ ಆಗೋದಿಲ್ಲ, ಎಲ್ಲ ಸಾಧಿಸ್ಕೊತೀರ. ತುಂಬ ಒಳ್ಳೆ ಸ್ಥಾನ, ಗೌರವ, ಪದವಿ, ಪ್ರತಿಷ್ಠಾ. ಒಂದು ನಿಗ್ರಹ ಶಕ್ತಿ ಅಷ್ಟೇ ಬೇಕು. ಕನ್ಯಾ ಲಗ್ನಕ್ಕೆ ನಿಗ್ರಹ ಸ್ವಲ್ಪ ಕಡಿಮೆ, ಅದರಲ್ಲೂ ಬುಧ ವಕ್ರ. ಯಾರು ಚೆನ್ನಾಗಿ ಮಾತಾಡ್ತಾರೋ ಅವರೆಲ್ಲರೂ ಒಳ್ಳೆಯವರು ಅನ್ಕೋಬಿಡ್ತೀರಾ. ಅದ್ರಲ್ಲಿ ನೋವು ತಿಂತಕ್ಕಂಥದ್ದು ಆಗುತ್ತೆ. ಒಂದೇ ಸಲ ಇಬ್ಬಿಬ್ರು ಮೂವರನ್ನ ಇಷ್ಟಪಡ್ತಕ್ಕಂಥದ್ದು, ಇವರು ಒಳ್ಳೆಯವರು, ಇವರು ಒಳ್ಳೆಯವರು, ಇವರು ಒಳ್ಳೆಯವರು, ಮೂವರು ಫ್ರೆಂಡ್ಸ್ ಆಗಿದ್ರೆ ಚೆನ್ನಾಗಿರುತ್ತೆ. ಈ ಥರದ ಒಂದು ದಡ್ಡತನದ ಒಂದು ಪರಮಾವಧಿ. ಹೌದೋ ಅಲ್ವೋ? ವಿ ನೀಡ್ ಟು ಬಿ ಸಮ್ಟೈಮ್ಸ್ ಒನ್ ಪರ್ಟಿಕ್ಯುಲರ್ ಇರಬೇಕು. ಕಾಫಿ ಇಷ್ಟ, ಟೀ ಇಷ್ಟ, ಜ್ಯೂಸ್ ಇಷ್ಟ ಅಂತ ಎಲ್ಲ ಸೇರಿಸಿ ಕುಡಿದ್ರೆ ಕಲಸು ಮಲ್ಲೂರಿಗಾಗಿ ಅದು ಇನ್ನೇನೋ ಆಗಿಬಿಡುತ್ತೆ, ಕಲಗಚ್ಚಾಗಿಬಿಡುತ್ತೆ ಅಂತಕ್ಕಂಥದ್ದು. ಜೀವನನೂ ಹಾಗೆ. ಈ ಕನ್ಯಾ ಲಗ್ನದವರಿಗೆ ಅದೊಂದು ಅಂಕುಶ ಇರೋದಿಲ್ಲ. ಅದೊಂದು ಅಂಕುಶ ಮಾಡ್ಕೊಳ್ಳಿ, ತುಂಬ ಅದ್ಭುತ ಆಗ್ತಕ್ಕಂಥದ್ದು. ಬುಧನ ಭಾವಕ್ಕೆ ಪ್ರತಿ ತಿಂಗಳು ಶನಿವಾರದಂದೇ ಏನಾದರೂ ಶುಕ್ರ ನಕ್ಷತ್ರಗಳು ಬಂದರೆ, ಇವತ್ತು ನೋಡಿ ಭರಣಿ ನಕ್ಷತ್ರ, ಈ ಭರಣಿ ನಕ್ಷತ್ರ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಆಮೇಲೆ ಪೂರ್ವಾಷಾಢ ನಕ್ಷತ್ರ, ಇಂಥ ನಕ್ಷತ್ರಗಳು ಬಂದಂಥ ಸಂದರ್ಭದಲ್ಲಿ ಹೋಗ್ಬಿಟ್ಟು ವೆಂಕಟೇಶ್ವರ ಇಲ್ಲ ಲಕ್ಷ್ಮೀ ದೇವಸ್ಥಾನದಲ್ಲಿ ಸಂಧ್ಯಾಕಾಲದಲ್ಲೇ ಕುಂಕುಮಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು. ವೆಂಕಟೇಶ್ವರ ಸ್ವಾಮಿಗಾದರೆ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿಸಿ, ತುಂಬ ಒಳ್ಳೆಯದಾಗುತ್ತೆ. ವರ್ಷಕ್ಕೊಮ್ಮೆಯಾದರೂ ಚಿಕ್ಕ ತಿರುಪತಿಗಳು, ಆ ತಿರುಮಲ ಅನ್ನೋದು ದೊಡ್ಡ ತಿರುಪತಿ, ಅದು ಬಿಟ್ಟು ಮಿಕ್ಕೆಲ್ಲವೂ ಎಲ್ಲ ವೆಂಕಟೇಶ್ವರ ದೇವಸ್ಥಾನ ಬಂದು ಚಿಕ್ಕ ತಿರುಪತಿ ಅಂತ ಹೇಳ್ತೇವೆ, ಹೋಗಿ ಬರಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಹೋಗ್ಬನ್ನಿ. ಹಾಗೆ ವೀಕ್ಷಕರೇ, ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಮೇಡಮ್, ಶ್ರೀವಾಣಿ ಅಂತ ಮೇಡಮ್. ನಮಸ್ತೆ ಶ್ರೀವಾಣಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ತಿರುಪತಿಯಿಂದ ಮೇಡಮ್. ತಿರುಪತಿಯಿಂದ ಕರೆ ಮಾಡ್ತಿದ್ದೀರಾ, ಬಹಳ ಸಂತೋಷವಾಯ್ತು. ಹೇಳಿ ಶ್ರೀವಾಣಿ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ಮೇಡಮ್. ನೀವು ಹುಟ್ಟಿದ ದಿನಾಂಕವನ್ನ ಹೇಳಿಮ್ಮ. 9/10/1972. ಸಮಯ 11:58 ಮೇಡಮ್, ಮಧ್ಯಾಹ್ನ ಬೆಳಗ್ಗೆ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ವಾಣಿಯವರೇ. 9 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ ಶ್ರೀವಾಣಿ. ಗುರುಜಿ ಮೇಡಮ್. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿ ಹೇಳಿ, ಆತಂಕ ಪಡಬೇಡಿ. ಹೇಳ್ಬೇಕು ಗುರುಜಿ, ನೀವೇ ನನ್ನ ಬಗ್ಗೆ ಎಲ್ಲ ಗೊತ್ತಿರತ್ತೆ ನಿಮ್ಗೆ ಇವಾಗ್ಲೇ. ಹಾಗೆ ನೋಡಿ, ಒಂಟಿ ಗುರು ಇರಬಾರದು ಅಂತ ಹೇಳ್ತೇವೆ. ಆ ಗುರುವಿನ ಜೊತೆನಲ್ಲಿ ರಾಹು ಪ್ರಭಾವವು ಇರಬಾರದು, ಏನಾದ್ರೂ ಒಂದು ನೋವಿದೆ ಅಂತ ಹೇಳ್ತೇವೆ. ಧನು ಲಗ್ನ ಸಂಜಾತರು, ಗುರು ಚಾಂಡಾಳ ಯೋಗ, ಕೇಂದ್ರ ಸ್ಥಾನದಲ್ಲಿ ಸೂರ್ಯ ಕುಜರು ಬರಲೇಬಾರದು. ಆ ಬಂತು ಅಂದ್ರೆ ಏನಾದ್ರೂ ಸಂಸಾರ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ಒಂದು ಬಿರುಗಾಳಿಯೇ, ಒಂದು ಬಿಸಿಯೇ, ಸುಟ್ಟಾಗ್ತಕ್ಕಂಥ ಒಂದು ಭಾವ ಅಂತ ಹೇಳ್ತೇವೆ. ಅಂತ ಒಂದು ಸಮಸ್ಯೆ ಜಾತಕದಲ್ಲಿರ್ತಕ್ಕಂಥದ್ದು. ಹೇಗಿದೆಮ್ಮ ನಿಮ್ಮ ದಾಂಪತ್ಯ ಜೀವನ? ಜೀವನ ಪರವಾಗಿಲ್ಲ ಗುರುಜಿ, ಸಂಸಾರದಲ್ಲಿ ತುಂಬಾ ತೊಂದರೆಗಳು ಬರ್ತಾ ಇದೆ. ನಾನು ಹೇಳಿದ್ದೆ, ಸಂಸಾರ ದಾಂಪತ್ಯ ಅಂದ್ರೆ ಎರಡೂ ಅದೇ ಮಾತು ತಾಯಿ. ಆ ಒಂದು ಗುರು ರಾಹು ಸೇರಿತು ಅಂದ್ರೇನೆ, ಗುರು ಅಂದ್ರೇನೆ ಕುಟುಂಬ, ಆ ರಾಹು ಅಂದ್ರೇನೆ ಅಲ್ಲೇನೋ ಹುಳಿ ಹಿಂಡತಕ್ಕಂಥ ಒಂದು ಭಾವ ಅನ್ನತಕ್ಕಂಥದ್ದು. ಏನಾದ್ರೂ ಕೆಲಸಕ್ಕೆ ಹೋಗಿ, ಈ ಕೇಂದ್ರ ಸ್ಥಾನದಲ್ಲಿ ಸೂರ್ಯ ಕುಜ ಇರತಕ್ಕಂಥವ್ರು ಸುಮ್ಮನೆ ಕುಳಿತುಕೊಳ್ಳಬಾರದು, ಏನಾದ್ರೂ ಕೆಲಸ ಮಾಡಬೇಕು, ಮನೆಯ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಮನೆಯ ಗಂಡಸರಿಗೆ ಬಲವಿಲ್ಲದೆ ಹೋಗಿಬಿಡುತ್ತೆ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಪ್ರಯತ್ನ ಮಾಡಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಈ ಗುರು ರಾಹು ದೋಷವಿರುವುದರಿಂದ ಯಾವುದಾದರೂ ಹಸುವಿಗೆ, ಎಲ್ಲಿಯಾದರೂ ಗೋಶಾಲೆಗಳಿದ್ರೂ ಸರಿ, ಹುಡುಕಿ ನೋಡಿ, ಪ್ರಯತ್ನ ಮಾಡಿ. ಆದಷ್ಟು ತಿಂಗಳಿಗೆ ಒಮ್ಮೆಯಾದರೂ ಗುರುವಾರ ಇಲ್ಲ ಹುಣ್ಣಿಮೆ ಇಂಥ ದಿನಗಳಲ್ಲಿ ಹೋಗಿಬಿಟ್ಟು ಅದಕ್ಕೆ ಮೇವು ಕೊಡ್ತಕ್ಕಂಥದ್ದು. ಮುಖ್ಯವಾಗಿ ಅದರಲ್ಲಿ ಬಾಳೆಹಣ್ಣು ಇರಬೇಕು, ಅವಲಕ್ಕಿ ಇರಬೇಕು, ಬೆಲ್ಲ ಇರಬೇಕು. ಇವನ್ನ ಸೇರಿಸಿ, ಮೂರೂ ಸೇರಿಸಿ ಆದರೆ ಒಳ್ಳೆಯದು. ಅದ್ರ ಜೊತೆಯಲ್ಲಿ ಬೇರೆ ಏನು ಬೇಕಾದ್ರೂ ಸೇರಿಸಿ ಕೊಡ್ಬೋದು, ತೊಂದರೆ ಇಲ್ಲ. ಆದರೆ 1-2 ಬಾಳೆಹಣ್ಣಾದರೂ ಇರಬೇಕು, ಒಂದಷ್ಟು ಬೆಲ್ಲ ಇರಬೇಕು, ಅವಲಕ್ಕಿ ಇರಬೇಕು. ಆ ಗುರು ರಾಹು ದೋಷ ಇಬ್ಬರು ಸೇರಿದಾಗ ಹಿಂಡಾಕ್ಬಿಡುತ್ತೆ. 6 ಕೇರ್ಸಲ್ಲ, 3 ಕಿಳಿಸಲ್ಲ, ವೈರಾಗ್ಯ ಬಿಡೋಲ್ಲ, ಸಂಸಾರ ಬೇಕು ಅನ್ಸಲ್ಲ, ಇಲ್ಲ ಸಾಕು ಅನ್ಸಲ್ಲ. ಈ ರೀತಿ ಆಗ್ತಕ್ಕಂಥ ದೋಷಕ್ಕೆ ಅದ್ಭುತವಾದಂಥ ರಾಮಬಾಣ. ಪ್ರಯತ್ನ ಮಾಡಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್, ನಾನು ಶಾರದಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಚಿಕ್ಕಬಳ್ಳಾಪುರದಿಂದ.
ಆಹಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಅಕ್ಕನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಅವ್ರ ಹೆಸರು? ಅವ್ರ ಹೆಸರು ನಾಗಲಕ್ಷ್ಮಿ ಅಂತ. ಹುಟ್ಟಿದ ದಿನಾಂಕ? 17/11/1972. ಸಮಯ? 7:59 ಶುಕ್ರವಾರ. ಸಂಜೆನಾ ಬೆಳಗ್ಗೆನೇಮ್ಮ? ಬೆಳಗ್ಗೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಶಾರದಾ ಅವರೇ. 5 ಮೇಡಮ್. ಗುರುಜಿ ಇದಾರೆ, ಮಾತಾಡಿಮ್ಮ. ಓಕೆ ಮೇಡಮ್. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ಶುಕ್ರ ನೀಚನಾಗಿರ್ತಾರೆ. ಗುರುಜಿ ತುಂಬಾ ಖುಷಿ ಆಗ್ತಿದೆ ಗುರುಜಿ ನಿಮ್ ಕರೆ ಸಿಕ್ಕಿದಕ್ಕೆ. ಗುರುಜಿ ಇದು ಅಕ್ಕ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಅಲ್ಲಿದ್ದಾರೆ. ಅವರು ಯಾವ ರಾಶಿ ಯಾವ ನಕ್ಷತ್ರ ಏನೂ ಗೊತ್ತಿಲ್ಲ. ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಗುರುಜಿ. ಏನೇ ಮಾಡಿದ್ರು ಒಂದ್ ಒಳ್ಳೆ ಹೆಸರು ಬರಲ್ಲ. ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವರು ಗಂಡ ಹೆಂಡತಿ ಹೇಗಿದ್ದಾರಮ್ಮ? ಅಷ್ಟೊಂದು ಇದಿಲ್ಲ ಗುರುಜಿ. ಒಂದೊಂದ್ಸಲ ಚೆನ್ನಾಗಿರ್ತಾರೆ, ಒಂದೊಂದ್ಸಲ ತುಂಬಾ ಜಗಳ ಆಡ್ತಾರೆ. ಇವ್ರು ಏನೇ ಕಷ್ಟಪಟ್ಟು ಏನೇ ಚೆನ್ನಾಗ್ ಮಾಡಿದ್ರು ಅವ್ರ ಕಡೆಯಿಂದ ಒಂದ್ ಒಳ್ಳೆ ಹೆಸರಿಲ್ಲ. ಸರಿ ನೋಡಿ, ಆಗ್ಲೇ ನೀವು ನಮಸ್ತೆ ಅಂತ ಹೇಳಿದ ತಕ್ಷಣ ಹೇಳಿದ್ದೆ ಶುಕ್ರ ನೀಚ ಈ ಜಾತಕದಲ್ಲಿ. ಶುಕ್ರ ಅಂದ್ರೇನೆ ಬಂಗಾರ, ಶುಕ್ರ ಅಂದ್ರೇನೆ ಪ್ರೀತಿ, ಪ್ರೇಮ, ಪ್ರಣಯ, ಗಂಡಿಗೆ ಹೆಣ್ಣಿನ ಸುಖ, ಹೆಣ್ಣಿಗೆ ಗಂಡಿನ ಸುಖ ಅಂತಕ್ಕಂಥದ್ದು. ಅದರಲ್ಲೂ ಇವ್ರ ಜಾತಕಕ್ಕೆ ಆ ಗಂಡು ಅನ್ನಿಸ್ಕೊಳ್ತಕ್ಕಂಥ ಕುಜ 12ನೇ ಮನೆಯಲ್ಲಿ ಮಲಗಿಬಿಟ್ಟಿದ್ದಾನೆ. ಮಲಗುವ ಮನೆಯಲ್ಲೇ ಕಿರಿಕಿರಿ ಆಗುವುದು, ಊಟ ಮಾಡುವಾಗ ಕಿರಿಕಿರಿ ಆಗುವುದು, ಪ್ರಯಾಣ ಮಾಡುವಾಗ ಕಿರಿಕಿರಿ ಆಗುವುದು, ಅನುರಾಗ ವಿಚಾರದಲ್ಲಿ ಕಿರಿಕಿರಿ ಆಗುವುದು. ಕುಟುಂಬ ಸ್ಥಾನದಲ್ಲಿ ಗುರು ಚೆನ್ನಾಗಿದ್ರು ರಾಹು ಬರೆದಿದ್ದಾನೆ. ಕನ್ಫರ್ಮ್ ಆ ಗುರುಗೆ ರಾಹು ಸೇರಿದಾಗ ಏನಾದರೂ ಕೌಟುಂಬಿಕವಾಗಿ ಮಕ್ಕಳ ವಿಚಾರ, ಕುಟುಂಬದವರ ವಿಚಾರ, ಬಂಧುಗಳ ವಿಚಾರ, ಆತ್ಮೀಯರ ವಿಚಾರ, ಇವುಗಳಲ್ಲಿ ಏನಾದರೂ ಒಂದು ನೋವು, ಸಂಕಟ, ಬಾಧೆಯನ್ನು ನೋಡ್ತಕ್ಕಂಥದ್ದಾಗುತ್ತೆ ಅಂತ ಹೇಳ್ತೇವೆ. ನಾನು ಆಗಲೇ ಹೇಳ್ತಿದ್ದೆ ಒಬ್ಬರಿಗೆ ಪರಿಹಾರಾರ್ಥವಾಗಿ, ಈ ಒಂದು ಹಸುವಿಗೆ, ಆ ಒಂದು ಗೋವಿಗೆ ಮೇವು ತಿನ್ನಿಸ್ತಕ್ಕಂಥದ್ದು, ಅದರಲ್ಲೂ ಬಾಳೆಹಣ್ಣು, ಅಚ್ಚು ಬೆಲ್ಲ, ಅದರ ಜೊತೆಯಲ್ಲಿ ಅವಲಕ್ಕಿ, ಇದನ್ನು ತಪ್ಪದೇ ಮಾಡ್ತಕ್ಕಂಥದ್ದು. ಹಾಗೆ ದಕ್ಷಿಣಾಮೂರ್ತಿ ದೇವಸ್ಥಾನಗಳಿಗೆ ತಿಂಗಳ ಒಂದು ಗುರುವಾರದಂದು ಹೋಗ್ಬಿಟ್ಟು ಶಕ್ತಿ ಅನುಸಾರ ಕಾಬೂಲ್ ಕಡಲೆಯಿಂದ ಒಂದು 300 ಗ್ರಾಮ್ ಅಷ್ಟಾದರೂ ಸರಿ ತಗೊಂಡು ಅದನ್ನು ಹುಗ್ಗಿ ಮಾಡಿಬಿಟ್ಟು ಪ್ರಸಾದವಾಗಿ ಹಂಚತಕ್ಕಂಥದ್ದು ಮಾಡಬೇಕು. ಇದನ್ನು ಮಾಡ್ಲಿಕ್ಕೆ ಹೇಳಿ ಆ ಗುರು ರಾಹು ದೋಷ ಹೋಗ್ಲಿಕ್ಕೆ ಮನೆಯಲ್ಲಿ ಉತ್ತರ ದಿಕ್ಕಿನ ಗೋಡೆಗೆ ಜೋಡಿ ಆನೆಯ ಚಿತ್ರವೊಂದನ್ನ ಇಲ್ಲ ಜೋಡಿ ಆನೆಯ ಬೊಂಬೆಗಳನ್ನ ಇಡತಕ್ಕಂಥದ್ದು ಮಾಡಿ, ಮರದಲ್ಲಿ ಮಾಡಿರ್ತಕ್ಕಂಥ ಬೊಂಬೆ ಅತಿ ಶ್ರೇಷ್ಠವಾಗುವುದು, ಸಮಾಧಾನ ತಂದು ಕೊಡುವುದು. ಹಾಗೆ ಒಮ್ಮೆ ಗೋಕರ್ಣಕ್ಕೆ ಹೋಗಿ ನಾರಾಯಣ ಬಲಿ, ಪ್ರೇತ ಸಂಸ್ಕಾರ, ಪಿತೃಶಾಂತಿ ಇವುಗಳಲ್ಲಿ ಮಾಡ್ಕೊಂಡು ಬರ್ತಕ್ಕಂಥದ್ದು ಹೇಳಿ ಒಳ್ಳೇದಾಗ್ತಕ್ಕಂಥದ್ದು ಹೋಗ್ಬನ್ನಿ. ಶಾರದಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಬನ್ನಿ, ಯಾರು ಮಾಡಿದ್ದಾರೆ ಕೇಳೋಣ. ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಮಸ್ತೆ, ನಾನು ನಾಗರಾಜ್ ಅಂತ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ನಮಸ್ತೆ ನಾಗರಾಜ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ನೀವು ಹುಟ್ಟಿದ ದಿನಾಂಕವನ್ನ ತಿಳಿಸಿ. 19/9/1957. ಸಮಯ? 3:30 ಬೆಳಗ್ಗೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 9. ನಾಗರಾಜ್ ಅವರೇ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ತಮ್ಮಲ್ಲಿ ಒಂದು ಇದು ಕೇಳ್ಬೇಕು ಅಂತ ಫೋನ್ ಮಾಡಿದ್ದೀನಿ. ಹೇಳಿ. ನಾನು ಮುಂಚೆ ತುಂಬಾ ಸ್ವಂತವಾಗಿ ತುಂಬಾ ವ್ಯಾಪಾರ ಮಾಡಿ ಚೆನ್ನಾಗಿದ್ದವನು. ಎಲ್ಲ ಕಳ್ಕೊಂಡು ಈಗ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಈಗ ಮತ್ತೆ ನಾನು ಸ್ವಂತ ವ್ಯಾಪಾರ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀನಿ. ಅದರಲ್ಲೂ ನನಗೆ ಮ್ಯೂಸಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಮ್ಯೂಸಿಕ್ ಸಂಬಂಧಪಟ್ಟ ಏನಾದ್ರು ಮಾಡಬಹುದಾ? ಮುಂದಕ್ಕೆ ಆಗ ಬರುತ್ತಾ? ನನಗೆ ಒಳ್ಳೆ ಟೈಮ್ ಇದೆಯಾ ಮುಂದೆ ಅಂತ. ಸರಿ ಸರಿ ಸರಿ, ಆತಂಕ ಪಡ್ಬೇಡಿ. ನೋಡಿ, ನಿಮಗೆ 2004ರಿಂದ ಸಮಸ್ಯೆಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಹೌದು, ತುಂಬಾ ತುಂಬಾ. ಈ 2011ರಿಂದ 11, 12 2 ವರ್ಷ ಟೋಟಲ್ ಮರೆಯಾಗಿ ನಿಲ್ಲಿಸಿಬಿಟ್ಟಿದೆ. ಎಲ್ಲೋ ಆ 2011ರಿಂದ ಈ ಕಲೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಪರಿಚಯ ಜಾಸ್ತಿ ಆಗ್ತಿದೆ, ಅದರಲ್ಲಿ ಆಸಕ್ತಿ ಜಾಸ್ತಿ ಆಗ್ತಿದೆ, ಏನಾದ್ರೂ ಒಂದು ಮಾಡಬೇಕು ಅನ್ನುವ ಆಸೆ, ಭಾವ, ತುಡಿತವೂ ಜಾಸ್ತಿ ಆಗ್ತಿದೆ. ಈ 2 ವರ್ಷದಿಂದಲೇ ಜಾಸ್ತಿ. ಹೌದು ಹೌದು, ನಿಜವಾಗ್ಲು. ಕಟಕ ಲಗ್ನಕ್ಕೆ ಶುಕ್ರದಶ ಆರಂಭ ಆಗಿದೆ. ಆ ಶುಕ್ರ ಅಂದ್ರೇನೆ ಕಲಾ ಪ್ರಪಂಚ. ಕಟಕ ಲಗ್ನಕ್ಕೆ ಶುಕ್ರ ಬಂದು ಒಂಚೂರು ನೋವೆ, ಎಲ್ಲೋ ಕರ್ಕೊಂಡೋಗಿ ನಿಲ್ಲಿಸ್ತಾನೆ. ಆದರೆ ನಾವು ಹೇಳ್ತಿರ್ತೇವೆ, ಶುಕ್ರದಶ ಎಷ್ಟು ಲೇಟಾಗಿ ಬರುತ್ತೋ
ಲೇಟೆಸ್ಟ್ ಆಗಿ ಬರುತ್ತೆ, ತುಂಬ ಸೂಪರ್ ಆಗಿರುತ್ತೆ ಅಂತಕ್ಕಂಥದ್ದು. ಅಂಥ ಒಂದು ಸುಖವನ್ನ, ನೆಮ್ಮದಿಯನ್ನ ನೋಡ್ತಕ್ಕಂಥದ್ದು ಮಾಡಿಸುತ್ತೆ. ಕಲಾ ಪ್ರಪಂಚದಲ್ಲಿ ಸಾಧನೆ ಮಾಡ್ತೀರಾ, ಈಗ ಪ್ರಯತ್ನ ಮಾಡಿ. ಎಕ್ಸೆಪ್ಟ್ ನೀವೇನು ಸ್ವಂತವಾಗಿ ಮಾಡಬೇಕು ಅಂದ್ಕೊಂಡಿದ್ರಲ್ಲ, ದಯವಿಟ್ಟು ಬೇಡ. ಯಾಕೆಂದ್ರೆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಚಂದ್ರ ನಿಮ್ಮ ಜಾತಕದಲ್ಲಿ 12ನೇ ಮನೆ, ವಿಶೇಷವಾಗಿ ಪುನರ್ವಸು ನಕ್ಷತ್ರದಲ್ಲಿದ್ದಾನೆ. ಹೌದು, ಕಟಕ ಲಗ್ನ, ಲಗ್ನಾಧಿಪತಿ 12 ಅಂದ್ರೆ ಖರ್ಚು, ನಷ್ಟ. 12ನೇ ಮನೆ ಬಂದು ದುಡಿದಿದ್ದೆಲ್ಲವೂ ಕಳೆದುಕೊಳ್ಳುತ್ತಾನೆ. ತನ್ನ ಸ್ವಾಇಚ್ಛೆಯಿಂದ ಸ್ವಂತ ಸಂಪಾದನೆ ಮಾಡಿದ್ದೆಲ್ಲವೂ ಪರರ ಒಂದು ಮೋಸದಿಂದ, ನಂಬಿಕೆ ದ್ರೋಹದಿಂದ ಬೇರೆಯವರನ್ನ ನಂಬಿ ಕಳೆದುಕೊಳ್ಳುತ್ತಾನೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅದು ಬುಧನ ಮನೆಯಲ್ಲಿ ವಿಪರೀತ ಬುದ್ಧಿವಂತಿಕೆಯ ಒಂದು ವ್ಯಾಪಾರ ನನಗೆ ಗೊತ್ತಿದೆ ಅಂತ ಆತರ ಪಟ್ಟು ಮಾಡ್ಲಿಕ್ಕೆ ಹೋಗಿನೇ ನಂಬಿಯೇ ಮೋಸ ಹೋಗಿರ್ತಕ್ಕಂಥ ಒಂದು ಭಾವ. ನಿಮ್ಮ ಜಾತಕದಲ್ಲಿ ಶುಕ್ರ ರಾಹು ಸಂಧಿ, ಮತ್ತೆ ಹೆಸರು, ಗಳಿಕೆ, ಪ್ರಸಿದ್ಧಿ, ಪ್ರಖ್ಯಾತಿ, ಸುಖ್ಯಾತಿ, ವೈಭೋಗ, ಕಾರಿನಲ್ಲಿ ಓಡಾಟ, ಅಪಾರ ಶ್ರೀಮಂತಿಕೆ, ಅಪಾರ ಜನಪ್ರಿಯತೆಯನ್ನು ಪಡೆಯತಕ್ಕಂಥ ಯೋಗವಿರತಕ್ಕಂಥದ್ದು ಬಂದಿದೆ. ಧೈರ್ಯವಾಗಿ ಮಾಡಿ. ಆದರೆ ಸ್ವಂತ ವ್ಯಾಪಾರ ವ್ಯವಹಾರ ಬೇಡ ಸ್ವಾಮಿ, ಏನಾದರೂ ಕೆಲಸ ಮಾಡ್ಕೊಂಡು ಹೋಗಿ, ಕಲೆಯಲ್ಲೂ ಮುಂದುವರಿಕೆ ಮಾಡಿ, ಒಳ್ಳೇದಾಗ್ತಕ್ಕಂಥದ್ದು. ಆ ಒಂದು ಚಂದ್ರ ದೋಷಕ್ಕೆ, ಆ ಚಂದ್ರ ಗುರುವಿನ ನಕ್ಷತ್ರದಲ್ಲಿರೋದ್ರಿಂದ, ಅದರಲ್ಲೂ ಪುನರ್ವಸು ನಕ್ಷತ್ರದಲ್ಲಿ ಭಾವದಲ್ಲಿದ್ದು ಬುಧನ ಮನೆಯಲ್ಲಿ ಚಂದ್ರ ಇದ್ದಾನೆ, ಹಾಗೆ ಬುಧನ ಮನೆಯಲ್ಲೇ ಗುರು ಇರತಕ್ಕಂಥದ್ದು. ಸೊ ದಯವಿಟ್ಟು ತಾವು ಆಯಿತು ಅಂದರೆ ರಾಮಚಂದ್ರ ಸ್ವಾಮಿ ದೇವಸ್ಥಾನಗಳಲ್ಲಿ, ಕೋದಂಡರಾಮ ಇಲ್ಲ ಶ್ರೀರಾಮ ದೇವಸ್ಥಾನಗಳಲ್ಲಿ ಹೋಗಿ ಗುರುವಾರಗಳಂದು, ಪುನರ್ವಸು ನಕ್ಷತ್ರಗಳಂದು, ಇಲ್ಲವೇ ಮೂಲಾ ನಕ್ಷತ್ರವಾಗಿ ಶನಿವಾರ ಬಂದರೆ ಅದ್ಭುತ, ಅಂಥ ದಿನಗಳಂದು ಹನುಮಂತ ದೇವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ರಾಮರ ದೇವಸ್ಥಾನಕ್ಕೆ ಹೋದಾಗ ಹನುಮಂತರ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಬೇಕು, ಹನುಮಂತರ ದೇವರ ಗುಡಿಗೆ ಹೋದಾಗ ರಾಮರ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತಕ್ಕಂಥದ್ದು. ರಾಮನೆಲ್ಲಿರ್ತಾನೋ ಅಲ್ಲಿ ಹನುಮಂತನಿರ್ತಾನೆ, ಎಲ್ಲಿ ಹನುಮಂತನಿರ್ತಾನೋ ಅಲ್ಲಿ ರಾಮನಿರ್ತಾನೆ ಅಂತಕ್ಕಂಥ ಭಾವ. ಮಾಡಿಸಿ ನೋಡಿ. ರಾಮರ ದೇವಸ್ಥಾನದಲ್ಲಿ ಹನುಮಾನ್ ಚಾಲೀಸ ಪಠಣೆ ಮಾಡಿ ನೋಡಿ. ಹನುಮಾನ್ ದೇವಸ್ಥಾನದಲ್ಲಿ ರಾಮರ ಒಂದು ಮಂತ್ರವನ್ನ ಪಠಣೆ ಮಾಡಿಕೊಳ್ಳತಕ್ಕಂಥದ್ದು ಮಾಡಿ. ಎಷ್ಟು ಅದ್ಭುತ ನೋಡಿ. ನಿಮ್ಮ ಜೀವನದಲ್ಲಿ 11 ಶನಿವಾರಗಳಷ್ಟರಲ್ಲಿ ಒಂದು ಅದ್ಭುತ ಒಂದು ನಡೀತಕ್ಕಂಥದ್ದಾಗುತ್ತೆ, ಒಳ್ಳೇದಾಗುತ್ತೆ. ಹೋಗ್ಬೇಕು ಗುರುಜಿ. ಈಗ ಒಂದು ಪತ್ರವನ್ನ ನೋಡೋಣ ಗುರುಜಿ. ಸೌಭಾಗ್ಯ ಅನ್ನೋರು ಈ ಒಂದು ಪತ್ರವನ್ನ ಬರಿತಾ ಇದ್ದಾರೆ. ಅವರು ಹೇಳ್ತಿದ್ದಾರೆ, ಅವರ ಮದುವೆಯ ದಿನಾಂಕ 17/3/77 ಗುರುವಾರ 10:30ರಿಂದ 11:30 ಅಂತ ತಿಳಿಸ್ತಾ ಇದ್ದಾರೆ ಗುರುಜಿ. 17/3/77 10:30ರಿಂದ 11:30. ಅವರ ಒಂದು ಪ್ರಶ್ನೆ ಏನಂದ್ರೆ, ಗುರುಜಿ ನನ್ನ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಗುರುಜಿ, ಗಂಡ ತೀರ್ಕೊಂಡ್ಬಿಟ್ರು. ಅದು ಯಾವಾಗ ಅಂದ್ರೆ, ನಾವು ಗೋಕರ್ಣಕ್ಕೆ ಹೋಗಿ ಪೂಜೆಯನ್ನ ಮಾಡಿಸ್ಕೊಂಡು ಬಂದ್ವಿ. ಅದಾದ 18 ದಿವಸಗಳಿಗೆ ಅವರು ತೀರ್ ಹೋದ್ರು. ಈಗಷ್ಟೇ 8 ತಿಂಗಳಾಗಿದೆ ಅವರು ತೀರ್ ಹೋಗಿ. ತುಂಬಾ ಬೇಜಾರಾಗಿದೆ ಗುರುಜಿ ನಮ್ಗೆ. ನಾವು ಪೂಜೆ ಮಾಡಿಸಿದ್ದೆ ತಪ್ಪಾ ಅಂತ ನನ್ಗನ್ಸೋಕೆ ಪ್ರಾರಂಭ ಆಗೋಗಿದೆ. ಜೊತೆಗೆ ಈಗ 4 ತಿಂಗಳಿಂದ ಇನ್ನೊಂದು ಪೂಜೆ ಮಾಡಿಸ್ತಾ ಇದ್ದೀನಿ, ನವಗ್ರಹ ಪೂಜೆ. ಅದ್ ಯಾತಕ್ ಮಾಡಿಸ್ತಾ ಇದ್ದೀನಿ ಅಂದ್ರೆ, ನನ್ನ ಮಗನಿಗೆ ಒಂದು ಒಳ್ಳೆ ಕೆಲಸ ಸಿಗ್ಲಿ ಅಂತ ಮಾಡಿಸ್ತಾ ಇದ್ದೀನಿ. ಇದು ಸರಿನೋ ತಪ್ಪೋ ಹೇಳಿ ಗುರುಜಿ ಅಂತಿದ್ದಾರೆ. ಕೇಂದ್ರಾಧಿಪತಿ ದೋಷವಿರತಕ್ಕಂಥ ಜಾತಕ ನಿಮ್ಮದು. ಒಂಟಿ ಗುರು ಒಂಟಿಯಾಗಿರಬೇಕು. ಜಾತಕದಲ್ಲಿ ಒಂಟಿ ಗುರು ಇರಬಾರದು. ಲಗ್ನ ಭಾವಕ್ಕೋ ಸಪ್ತಮ ಭಾವಕ್ಕೋ. ಇಲ್ಲಿ ಲಗ್ನ ಭಾವಕ್ಕಿದೆ. ಯಾವಾಗ ಲಗ್ನ ಭಾವಕ್ಕಾಗುತ್ತೋ ಒಂಟಿನೇ, ಸನ್ಯಾಸಿ ಭಾವವೇ. ಪುತ್ರಕಾರಕ ಗುರುವಿದ್ದಾಗ ಪುತ್ರನಿಗೆ ಸರಿಯಾದ ಉದ್ಯೋಗವಾಗಲಿ, ಸ್ಥಾನವಾಗಲಿ, ಪದವಿಯಾಗಲಿ, ಪ್ರತಿಷ್ಠೆಯಾಗಲಿ ಅಷ್ಟು ಬೇಗ ದೊರಕುವುದಿಲ್ಲ. ಅದಕ್ಕೇನು ಮಾಡಿ ಅಂದರೆ, ಕೆಲಸಕ್ಕೆ ಪ್ರಯತ್ನ ಮಾಡಿಸ್ತಕ್ಕಂಥದ್ದು ವಿಶೇಷವಾಗುವುದು. ಆ ಕೆಲಸಕ್ಕೂ ಕೂಡ ಮದುವೆ ಮಾಡಿದ ಮೇಲೆ ಪ್ರಯತ್ನ ಮಾಡಿಸ್ಬೇಕು. ಅಲ್ಲಿವರೆಗೂ ಇವನಿಗೆ ಸರಿಯಾದ ಒಂದು ಉದ್ಯೋಗವಾಗಲಿ, ಸ್ಥಾನವಾಗಲಿ, ಪದವಿಯಾಗಲಿ, ಪ್ರತಿಷ್ಠೆಯಾಗಲಿ ದೊರಕುವುದಿಲ್ಲ ಅನ್ನತಕ್ಕಂಥದ್ದು ಇವನ ಜಾತಕದಲ್ಲಿದೆ. ಪ್ರಯತ್ನ ಮಾಡಿ. ಅದರಿಂದ ಆತಂಕ ಪಡಬೇಡಿ. ಒಂಟಿ ಗುರು ಬಂದು ಒಂಟಿಯೇ. ನಾವು ಪೂಜೆ ಮಾಡಿದ್ದಕ್ಕೆ ಹೋದ್ರಾ, ನೀವು ಪೂಜೆ ಮಾಡಲಿಲ್ಲ ಅಂದ್ರೂ ಹೋಗ್ತೀರಾ, ನೆನ್ಪಿಟ್ಕೊಳ್ಳಿ. ನೀವು ದಾನ ಮಾಡಿದ್ದಕ್ಕೆ ಹೋಯ್ತ್ರಾ, ನೆಮ್ಮದಿಯಾಗಿ ಹೋದ್ರು ಅಂತ ಖುಷಿ ಪಡಿ. ನೀವು ಮಾಡಿದಂಥ ಸೇವಾ ಫಲದಿಂದ ಯಾವುದೇ ಒಂದು ನೋವಿಲ್ಲದೆ, ನರಳದೆ ಥಟ್ಟಂತ ಹೋದ್ರಲ್ಲ, ಅದುವೇ ಗೋಕರ್ಣ ಫಲ. ಎಷ್ಟು ಜನ ಇದ್ದ ಜಾಗದಲ್ಲಿಯೇ ನರಳುತ್ತಾ, ಒದ್ದಾಡ್ತಾ, ಸಂಕಟ ಪಡ್ತಾ, ಪ್ರಾಣ ಬಿಟ್ಟಿರ್ತಕ್ಕಂಥದ್ದು, ಬೇಡಲಾರದೆ ಒದ್ದಾಡ್ತಿರ್ತಕ್ಕಂಥದ್ದು ಕೇಳ್ತಿರ್ತೇವೆ. ಎಂತೆಂಥ ಸಾವುಗಳನ್ನು ಕೇಳಿರ್ತೇವೆ, ಹೌದಲ್ವೋ? ಇದಕ್ಕಿಂತ ಬೇಕಾ? ನನ್ನ ಯಜಮಾನರು ಹೋಗ್ಬಿಟ್ರು, ಇಂಥದ್ದೇನು? ನಿಮ್ಮ ಯಜಮಾನರು ಹೋಗಿಲ್ಲ ಅಂದ್ರೂ ನೀವು ಹೋದ್ರೂ ಅಷ್ಟೇ, ನಾನು ಹೋದ್ರೂ ಅಷ್ಟೇ. ಕಾಲ ಕರೆದಾಗ ಹೋಗಲೇಬೇಕು.
ಮಾಡತಕ್ಕಂಥ ಕರ್ತವ್ಯವನ್ನು ಚಾಚು ತಪ್ಪದೆ ಮಾಡಿ ಆ ಒಂಟಿ ಗುರುವಿಗೆ ಬಲ ತುಂಬಿಸೋದು ತುಂಬ ಕಷ್ಟ. ಗುರು ಶಾಪ ಅಂತ ಹೇಳ್ತವೆ. ಅಷ್ಟಮಾಧಿಪತಿ ವೃಷಭ ರಾಶಿಗೆ ಏನಾದರೂ ಬಂದು ಕುಳಿತುಕೊಂಡ್ರೆ ಒಳ್ಳೇದು ಮಾಡಿದ್ದೆಲ್ಲವೂ ಬೇರೆಯವರಿಗೆ, ಅವರಿಗೇನೂ ಇಲ್ಲ, ಅವರ ಮನೆ ತೂತಾಗಿ ಬಿಡುವುದು. ಎಲ್ರದ್ದು ಮನೆಯದು ದೋಸೆ ತೂತು ಅಂದ್ರೆ ನಿಮ್ಮ ಮನೆ ಹೆಂಚೆ ತೂತು ಅನ್ನತಕ್ಕಂಥ ಒಂದು ಭಾವಾರ್ಥ. ಸೌಭಾಗ್ಯ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದಿದ್ದಕ್ಕಾಗಿ. ರುಚಿ, ಈಗ ಇನ್ನು ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ಖಂಡಿತ ಮನೆ ಮದ್ದೊಂದನ್ನ ತಿಳಿಸ್ಕೊಡ್ತೇನೆ ನಾನು ನಿಮ್ಗೆ ಇವತ್ತು. ಅದರಲ್ಲೂ ಈ ಗರ್ಭ ಧರಿಸಿ ಪಾಪು ಆದ್ಮೇಲೆ, ಹೆರಿಗೆ ಆದ್ಮೇಲೆ ತುಂಬ ಜನಕ್ಕೆ ಗರ್ಭಾಶಯ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಹೆವಿ ಬ್ಲೀಡಿಂಗ್ ಆಗ್ತಕ್ಕಂಥದ್ದು, ಆ ಜನನಾಂಗ ಸಮಸ್ಯೆಗಳು ಬಾಧಿಸ್ತಕ್ಕಂಥದ್ದು, ಏನಾದರೂ ಒಂದು ಇನ್ಫೆಕ್ಷನ್ಸ್. ಇನ್ನೊಂದು ಗೊತ್ತಿದೆಯಾ ನಿಮಗೆ? ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವತ್ತಿನ ಈ ಒಂದು 2012 ಒಂದು ಜನ್ರೇಷನ್ಗೆ ಹೇಳ್ತಕ್ಕಂಥದ್ದೇನು ಅಂದರೆ, ನಿಮಗೆ 30 ವಯಸ್ಸು ದಾಟಿದೆ ಅಂದರೆ ಪ್ರತಿ ವರ್ಷ ಗರ್ಭಾಶಯವನ್ನು ಚೆಕ್ ಮಾಡಿಸ್ತಕ್ಕಂಥದ್ದು ಕಂಪಲ್ಸರಿ ಮಾಡಿಸ್ಲೇಬೇಕು. ಪ್ಲಸ್ ಆ ಒಂದು ಗರ್ಭಾಶಯಕ್ಕೆ ಕ್ಯಾನ್ಸರ್ ಅನ್ನುವುದು ಸರ್ವಕಾಲಿಕವಾಗಿ 10ರಲ್ಲಿ 7 ಜನಕ್ಕೆ ಕಂಪಲ್ಸರಿ ಬರುತ್ತೆ ಈಗಿನ ಒಂದು. ಸೊ ಕಂಪಲ್ಸರಿ ಅದನ್ನು ಚೆಕಪ್ ಮಾಡಿಸ್ಕೋಬೇಕು. ಅದಕ್ಕೆ ಪ್ರಿಕಾಷನರಿ ಇಂಜೆಕ್ಷನ್ಸ್ ಕೂಡ ಬಂದ್ಬಿಟ್ಟಿದ್ದಾವೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಅದನ್ನು ಮಾಡಿಸ್ಕೊಳ್ಳಿ. ಹಾಗೂ ಕೆಲವ್ರಿಗೆ ಅಂಥ ವ್ಯವಸ್ಥೆ ಇಲ್ಲ, ಸಮಯ ಇಲ್ಲ, ನಮಗೆ ಗೊತ್ತಿಲ್ಲ, ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಪ್ರಯತ್ನ ಮಾಡಿ. ಹಾಗೂ ಅದರ ಜೊತೆಯೇ ಈ ಒಂದು ಗರ್ಭಾಶಯ ಆ ಒಂದು ಸಮಸ್ಯೆಗಳಿಂದ, ಆ ಹೆರಿಗೆ ಆದ ನಂತರ ಬರತಕ್ಕಂಥ ಸಮಸ್ಯೆಗಳಿಂದ, ಮುಟ್ಟು ಸ್ರಾವದ ಸಮಸ್ಯೆಗಳಿಂದ ಬಳಲ್ತಿರ್ತಕ್ಕಂಥವರಿಗೆ ಇವತ್ತು ಗುಂಬಾರಿ, ಕಾಸ್ಮಾರಿ, ಗಂಬಾರಿ ಗಿಡದ ಒಂದು ವಿಶೇಷತೆಯನ್ನು ಹೇಳ್ತಾನೆ. ಇದನ್ನ ಇಂಗ್ಲಿಷ್ನಲ್ಲಿ ಮೆಲಿನಾ ಅರ್ಬೋರಿಯಾ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಾರೆ. ಮೆಲೈನಾ ಟ್ರೀ ಅನ್ನತಕ್ಕಂಥ ಹೆಸರು ಕೂಡ ಹೇಳ್ತಕ್ಕಂಥದ್ದು. ಕನ್ನಡದಲ್ಲಿ ಮಧುಪರ್ಣಿಕ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಾರೆ. ಅಚ್ಚ ಕನ್ನಡದಲ್ಲಿ ಶಿವನಿ ಮರ ಅನ್ನತಕ್ಕಂಥ ಮಾತು ಇದೆ. ತೆಲುಗಿನಲ್ಲಿ ಗುಮ್ಮಡಿ ಟೀಕು ಅನ್ನತಕ್ಕಂಥ ಮಾತು, ತಮಿಳಿನಲ್ಲಿ ಕುಂಪ್ಲಿ, ಪೆರುಂಗುಪ್ಲಿ, ಕಟ್ಟಾನಂ ಅನ್ನತಕ್ಕಂಥ ಹೆಸರಿನಿಂದ ಕರೀತಕ್ಕಂಥದ್ದು. ಈ ಶಿವನಿ ಮರದ ಗಿಡದ ಇಲ್ಲ ಮರದ ಬೇರಿನ ತೊಗಟೆಯ ರಸ ಸೇವನೆಯಿಂದ, ಕಷಾಯ ಸೇವನೆಯಿಂದ ಹೆರಿಗೆಯಾದ ನಂತರ ಗರ್ಭಾಶಯದಲ್ಲಿ ಕಾಣಿಸಿಕೊಳ್ಳತಕ್ಕಂಥ ತೊಂದರೆಗಳು ನಿವಾರಣೆಯಾಗುತ್ತವೆ. ಪ್ರಯತ್ನ ಮಾಡಿ. ಈ ಒಂದು ಶಿವನಿ ಮರದ ಗಿಡದ ಬೇರಿನ ತೊಗಟೆಯ ಕಷಾಯ ಸೇವನೆ ಅಂದರೆ, ಆ ಬೇರು ಸಿಗುತ್ತಲ್ವಾ, ತಗೊಬಂದು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಈ ಹೆರಿಗೆ ಆದಂತಹ ಆ ಒಂದು ಮಕ್ಕಳಾದ ಮೇಲೆ ಕೆಲವರಿಗೆ ಮಿಸ್ಕ್ಯಾರೇಜೇ ಆಗಿರುತ್ತೆ. ಪರವಾಗಿಲ್ಲ, ಗುರುಜಿ ಹೇಳಿರೋದು ಪಾಪು ಆದಮೇಲೆ ತಾನೆ ಅಂತ. ಹಾಗೇನೂ ಇಲ್ಲ. ಪಾಪು ಆಗಲಿ ಆಗದಿರ ಇರಲಿ, ಹೊಟ್ಟೆಯಲ್ಲೇ ಆ ಒಂದು ಗರ್ಭದೋಷ ಇದ್ದದ್ರಿಂದಲೇ ಮಗು ಹೋಗಿರ್ತಕ್ಕಂಥದ್ದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಕಾರಣಾಂತರಗಳು ಬೇರೆ ಏನೇ ಇರಬಹುದು. ಒಂದು ಎಚ್ಚರಿಕೆ, ಹೆಣ್ಣುಮಕ್ಕಳಿಗೆ ಗರ್ಭಾಶಯ ಎಷ್ಟು ಚೆನ್ನಾಗಿರುತ್ತೋ, ನಿಮ್ಮ ಒಂದು ತಿಂಗಳ ಸಮಸ್ಯೆ ಕರೆಕ್ಟಾಗಿ ಆಗ್ತಾ ಇರುತ್ತೋ ಅಲ್ಲಿವರೆಗೂ ನಿಮಗೆ ಯಾವುದೇ ಒಂದು 90% ಕಾಯಿಲೆಗಳು ಬರುವುದಿಲ್ಲ. ಆ ಒಂದು ಸೊಂಟ ನೋವು, ಬೆನ್ನು ನೋವು, ಭುಜ ನೋವು, ಹೊಟ್ಟೆ ನೋವು, ತಲೆ ನೋವು ನೋಡಿ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಬರ್ತಕ್ಕಂಥ ಸಮಸ್ಯೆ ಏನು ಹೆಚ್ಚಾಗಿ ನೋಡಿ, ಅವ್ರಿಗೆ ಬರೋದು ಮಂಡಿ ನೋವು, ಹೊಟ್ಟೆ ನೋವು, ಆ ಒಂದು ಡೇಟ್ಸ್ ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದು, ಇಲ್ಲ ತಲೆ ನೋವು. ಬೇರೆ ಯಾವುದೇ ಸಮಸ್ಯೆಗಳು ಜಾಸ್ತಿಯಾಗಿ ಅವ್ರಿಗೆ ಅಷ್ಟೊಂದು ಕಾಣಿಸ್ಕೊಳ್ಳೋದಿಲ್ಲ. ಗಂಡಸರು ಕಾಣಿಸ್ಕೊಂಡಂಗೆ BP ಅಂತೆ, ಶುಗರ್ ಅಂತೆ, ಅರ್ನಿಯಾ ಪ್ರಾಬ್ಲಮ್ ಅಂತೆ, ಪೈಲ್ಸ್ ಪ್ರಾಬ್ಲಮ್ ಅಂತೆ, ವೆರಿ ರೇರ್. 100sಲ್ಲಿ ಒಬ್ಬರು ಇಬ್ಬರು ಹೆಣ್ಮಕ್ಳು ಕಾಣಿಸ್ಕೊಳ್ತಕ್ಕಂಥದ್ದು. ದೇ ವಿಲ್ ಬಿ ವೆರಿ ಹೆಲ್ತಿ ಇಫ್ ಯುವರ್ ಸೈಕಲ್ಸ್ ಆರ್ ಪರ್ಫೆಕ್ಟ್. ಅಂಥ ಒಂದು ದೋಷಗಳ ಪ್ರಭಾವವನ್ನು ನರಳ್ತಿರ್ತಕ್ಕಂಥವ್ರಿಗೆ ಇದೊಂದು ವಿಶೇಷವಾದಂಥ ಮನೆಮದ್ದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಖಂಡಿತ. ಇವತ್ತು ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ದೆ, ಒಂದು ವಿಶೇಷವಾದಂಥ ಸಂಕಲ್ಪ ಮುದ್ರಾ, ಮುಕುಳಾ ಮುದ್ರಾ, ಅರ್ಪಿತ ಮುದ್ರಾ ತಿಳಿಸ್ಕೊಡ್ತೇನೆ ಅಂತಕ್ಕಂಥದ್ದು. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಮ್ಯಾಗ್ನೆಟಿಕ್ ಪವರ್ ಇರುತ್ತೆ. ಅದು ಎಲ್ಲವನ್ನ ಆಕರ್ಷಣೆ ಮಾಡ್ತಿರುತ್ತೆ. ಕೆಲವ್ರಿಗೆ ಸೂಪರ್ ಪವರ್, ಸೂಪರ್ ಮ್ಯಾಗ್ನೆಟಿಕ್ ಪವರ್, ನೂರಾರು ಸಾವಿರಾರು ಲಕ್ಷಾಂತರ ಜನರನ್ನು ಸಂಮೋಹನ, ವೈಬ್ರೇಟ್ ಮಾಡ್ತಕ್ಕಂಥದ್ದಾಗುತ್ತೆ. ಕೆಲವ್ರಿಗೆ ಬರೀ ಒಂದು 10-15 ಜನ. ಕೆಲವ್ರು ನೋಡಿ ಬರೀ ಒಂದು ಸಣ್ಣ ಪೆಟ್ಟಿಗೆ ಅಯ್ಯಪ್ಪ ಅಂತ ಹೇಳ್ತಿರ್ತಾರೆ. ಒಂದು ಸಣ್ಣ ಸಮಸ್ಯೆಗೆ ಗುರುಗಳೇ ಮುಗಿದೋಯ್ತು, ಇನ್ನಷ್ಟೇ ನನ್ನ ಮಗ ಫೇಲ್ ಆಗ್ಬಿಟ್ಟ,
ಗುರುಗಳೇ ಅಷ್ಟೇ ಮದುವೆ ಮುರಿದೋಯ್ತು, ಒಂದು ಮಾತುಕತೆ ಮುರಿದೋಯ್ತು, ಅಯ್ಯೋ ದುಡ್ಡು ಅಷ್ಟೇ ಗುರುಗಳೇ, ಅಷ್ಟೇ ಜೀವನ ಆಗೋಯ್ತು ಅಂತಕ್ಕಂಥದ್ದು. ನಿಮ್ಮಂಥವರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮೂರ ರಾಜಕಾರಣಿಗಳನ್ನ ನೋಡಿ ಕಲಿಬೇಕು. ಅವ್ರು ನೋಡಿ ಪ್ರತಿ ಎಲೆಕ್ಷನ್ಗೂ ಒಂದೊಂದು ಸುಳ್ಳು ಹೇಳ್ತಾ ಬರ್ತಾರೆ. ಅದ್ಭುತ ನೋಡಿ. ಹಿಂದೆ ಬಂದವರು ಇದು ಮನ್ನಾ ಮಾಡ್ತೀವಿ, ಅದು ಮನ್ನಾ ಮಾಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ ಹೇಳಿದ್ರು. ಅವ್ರ ಹಿಂದೆ ಬಂದವರು ಇದು ಕೊಡ್ತೀವಿ, ಅದು ಕೊಡ್ತೀವಿ ಅಂದ್ರು. ಅವರುಗಳು ದೊಡ್ಡವರಾಗಿದ್ದಾರೆಯೇ ವಿನಃ ಎಷ್ಟು ಜಾಣ ಸುಳ್ಳು ಹೇಳ್ತಾರೆ ನೋಡಿ. ಸೋತಿರ್ತಾರೆ, 3 ಸಲ ಸೋತಿರ್ತಾರೆ, 4 ಸಲ ಸೋತಿರ್ತಾರೆ, 5ನೇ ಸಲ ಬಂದಾಗಲೂ ಅದೇ ಸುಳ್ಳು ಹೇಳ್ತಿರ್ತಾರೆ. ಅವರ ಮ್ಯಾಗ್ನೆಟಿಕ್ ಪವರೇ ಅದು. ಟೋಪಿ ಹಾಕ್ತಕ್ಕಂಥದ್ದು, ಅವರು ಟೋಪಿ ಹಾಕ್ಕೊಂಡಿರೋದಲ್ಲದೆ ನಮಗೆಲ್ಲ ಟೋಪಿ ಹಾಕ್ಸ್ತಕ್ಕಂಥದ್ದು. ಅದು ಅವ್ರ ಕೆಪಾಸಿಟಿ, ನೆಗೆಟಿವ್ ವೈಬ್ರೇಷನ್, ನೆಗೆಟಿವ್ ಮ್ಯಾಗ್ನೆಟಿಕ್ ಪವರ್ಸ್ ಅಂತ ಹೇಳ್ತವೆ. ಕೆಲವು ಪಾಸಿಟಿವ್ ವ್ಯಕ್ತಿಗಳಿರ್ತಾರೆ, ಅವ್ರು ಹೇಳಿದ್ದು ನಿಮ್ಮನ್ನ ಒಂದು ರೀತಿ ಆ ಭ್ರಾಂತಿಯಿಂದ ಹೊರಗಡೆ ತರುತ್ತೆ, ಸಮೋಹನದಿಂದ ಹೊರಗಡೆ ತರುತ್ತೆ, ಎಲ್ಲೋ ಜೀವನ ಒಂದು ಹೆಜ್ಜೆ ಇಡಬೇಕು ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ, ಬಾಧೆ ಅನ್ಸೋದಿಲ್ಲ. ಕೆಲವು ವ್ಯಕ್ತಿಗಳು ನೋಡಿ ಬರೀ ಒಂದು 4-5 ಜನಗಳು ಪರಿಚಯ ಇರುತ್ತೆ, ಸಮಸ್ಯೆಗೆ ಒದ್ದಾಡ್ಬಿಟ್ಟಿರ್ತಾರೆ. ತುಂಬ ಪ್ರೀತಿಲಿ ಮೋಸ ಹೋಗ್ಬಿಟ್ಟೆ ಗುರುಗಳೇ, ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ಟೆ ಗುರುಗಳೇ, ಯಾಕೋ ನನ್ನ ಅಮ್ಮನಿಗೆ ಮೈಗೆ ಹುಷಾರಿಲ್ಲ ಗುರುಗಳೇ, ನನ್ನಮ್ಮ ನನ್ನ ಪ್ರೀತಿಸೋದೇ ಇಲ್ಲ ಗುರುಗಳೇ, ನನಗೆ ಮದುವೆ ನೋಡಿ ಒಂದು ಹುಡುಗ 23 ವರ್ಷಕ್ಕೆಲ್ಲ ನಂಗೆ ಮದುವೆ ಮಾಡಬೇಕು, ಮದುವೆ ಆಗಿಲ್ಲ, ಮದುವೆ ಆಗಬೇಕು, ನನ್ನ ಪ್ರೀತಿದ ಹುಡುಗಿ ಸಿಗಬೇಕು, ನನ್ನಮ್ಮ ಒಪ್ತಾಳ, ಇದಾಗುತ್ತಾ ಅಂತ ಕೇಳಿ ಪತ್ರ. ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಒಂದು ದುರ್ಬಲ ವ್ಯಕ್ತಿತ್ವ. ಆ 23ಕ್ಕೆ ಇನ್ನೂ ಪ್ರಪಂಚನೇ ಕಂಡುಬಿಟ್ಟು ನೋಡಿಲ್ಲ ಅವನು. ಇನ್ನು ತಿಳ್ಕೊಳ್ಳೋದೇ ಅನ್ನೋದು ಇನ್ನೂ ಎಷ್ಟೋ ಇದೆ. ಅಷ್ಟು ಬೇಗವೇ ಆ ದುರ್ಬಲ ವ್ಯಕ್ತಿತ್ವ. ಸೊ ಎಲ್ಲೋ ಹೃದಯ ದುರ್ಬಲ. ಈ ಒಂದು ದೇಹದಲ್ಲಿರ್ತಕ್ಕಂತಹ ಪಂಚತತ್ವಗಳ, ಪಂಚೇಂದ್ರಿಯಗಳ ಒಂದು ದುರ್ಬಲ ಪ್ರಕೃತಿ ಅಂತ ಹೇಳ್ತೇವೆ, ಅದಾಗ್ತಿರ್ತಕ್ಕಂಥದ್ದು. ಸೊ ಅದನ್ನು ನಿಯಂತ್ರಣ ಮಾಡತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಬೇಕು. ಅದರ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತೇವೆ. ಅಂತಹದಕ್ಕೆ ಈ ಸಂಕಲ್ಪ ಮುದ್ರಾ ಒಂದು ಅದ್ಭುತ ರಾಮಬಾಣ. ಕೆಲವರು ದೇಹದಲ್ಲಿ ಸಹಿಸಲು ಅಸಾಧ್ಯವಾಗಿರ್ತಕ್ಕಂಥ ಒಂದು ನೋವುಗಳು ಕಾಣಿಸ್ಕೊಳ್ಳುತ್ತೆ. ಏನೋ ಸಂಕಟ, ಏನೋ ಬಾಧೆ, ಏನೋ ಹೊಟ್ಟೆ ಉರಿ, ಏನೋ ಎದೆಲ್ ಉರಿ, ಏನೋ ಎದೆಲ್ ಚುಚ್ಚಿದಾಗೆ, ಏನೋ ತಲೆಭಾರ, ಏನೋ ಕುತ್ತಿಗೆ ನೋವು, ಏನೋ ಮಂಡಿ ನೋವು. ಅಯ್ಯೋ ಆಗಲ್ಲ ಗುರುಗಳೇ, ಡಾಕ್ಟರ್ ಹತ್ರ ಹೋದ್ರೂ ಕೂಡ ಏನೂ ಇಲ್ಲ, ಈಗ ಪರ್ಫೆಕ್ಟ್ ಅಂತಿದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಸಂಕಲ್ಪ ಮುದ್ರೆಯನ್ನು ಅಭ್ಯಾಸ ಮಾಡಿ. ಮುಕುಳ ಮುದ್ರಾ, ಆ ಮುಖದಲ್ಲೊಂದು ವಿಶೇಷವಾದಂಥ ಒಂದು ತೇಜಸ್ಸು, ಬ್ರಹ್ಮ ತೇಜಸ್ಸು ಬರ್ತಕ್ಕಂಥದ್ದು ಆಗುತ್ತೆ. ಅದಕ್ಕೆ ಈ ಮುದ್ರೆ ಮಾಡೋದಕ್ಕೆ ಮೊದಲು ಒಂದು 5 ನಿಮಿಷ ಒಂದು ನಿಯಮ ಇದೆ, ಪ್ರಯತ್ನ ಮಾಡಬೇಕು. ಸ್ವಲ್ಪ ಕಷ್ಟ, ಅಭ್ಯಾಸ ಮಾಡಿಬಿಟ್ಟರೆ ನಿಜವಾಗ್ಲೂ ನೀವೊಬ್ಬರು ಗುರುವಾಗಬಹುದು. ಎಷ್ಟೋ ಜನ ಹೇಳಿರ್ತಕ್ಕಂಥದ್ದುಂಟು ನನಗೆ, ಗುರುಗಳೇ ನೀವು ಒಂದು ಸಲ ಮುಟ್ಬೇಡಿ, ನಮಗೇನೋ ಒಂಥರ ರೋಮಾಂಚನ ಆಗ್ತಕ್ಕಂಥದ್ದು ಅಂತ. ಒಂದು ಸಲ ಅಂತ ಎಷ್ಟೋ ಬಾರಿ ನಾನು ನೋಡಿದ್ದೇನೆ. ಮುಟ್ಟೋದಿಲ್ಲ ಸಾಮಾನ್ಯವಾಗಿ, ಆ ಮುಟ್ಟಿದಾಗ ಅವ್ರಿಗೆ ಆಗ್ತಕ್ಕಂಥ ಫೀಲಿಂಗ್. ಇದು ನನ್ನ ಗುರುಗಳು ಹೇಳ್ಕೊಟ್ಟಿದ್ದು. ಏನು ಮಾಡಿ ಅಂದರೆ, ಈ ಮುದ್ರೆ ಮಾಡೋದಕ್ಕೆ ಮೊದಲು ಈ ರೀತಿ ಮಾಡಬೇಕು. ಒಂದು 2 ನಿಮಿಷ ಈ ರೀತಿ ಉತ್ಕೊಂಡು, ಎಸ್ಪೆಷಲಿ ಈ ಪಾಯಿಂಟ್ಸ್, ಈ ಪಂಚೇಂದ್ರಿಯಗಳ ಈ ಪಾಯಿಂಟ್ಸ್ ಅಂತ ಹೇಳ್ತೇವೆ ಆಕ್ಯುಪಂಚರ್ ಸಿಸ್ಟಮ್ನಲ್ಲಿ. ಈ ಮೇಲೆ ಪೀಕ್ ಪಾಯಿಂಟ್ಸ್, ಹಿಮಾಲಯದ ತುತ್ತ ತುದಿ ಅಂತ ಹೇಗೆ ಹೇಳ್ತೇವೋ, ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ನಾಡಿ ನರ ಮಂಡಲದ ಒಂದು ಅದ್ಭುತವಾದಂಥ ಸಂಕೀರ್ಣತೆ ಇಲ್ಲಿದೆ. ಇದನ್ನು ಈ ರೀತಿ ಉಚ್ಕೋಬೇಕಾಗುತ್ತೆ, ನೀವು ಮಾಡ್ಕೋಬೇಕಾಗುತ್ತೆ. ಹೀಗೆ ಮಾಡಿಬಿಟ್ಟು ಒಂದು 10 ಬಾರಿ, 1 2 3 4 5 6 50 ಬಾರಿಯೂ ಅನ್ನಬಹುದು. ಮತ್ತೆ ಹೀಗೆ ಅನ್ನೋದು, ಮತ್ತೆ ಹೀಗೆ ಅನ್ನೋದು, ಹೀಗೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಒಂದು 10 ನಿಮಿಷ. ಆ ನಂತರ ಹೀಗೆ ಅನ್ಬೇಕಾಗುತ್ತೆ. ಹೇಗಿಟ್ಕೊಂಡು ಎಲ್ಲಿ ನೋವಿರುತ್ತೋ, ಅತಿ ಮುಖ್ಯವಾಗಿ ನಮಗೆ ತುಂಬ ಸಂವೇದನರಾದಾಗ ಸಮಸ್ಯೆ, ನೋವು, ದುಃಖ, ದುಗುಡ, ದುಮ್ಮಾನ, ಒಂಟಿತನ ಎಲ್ಲದಕ್ಕೂ ಕಾರಣ ಯಾವುದು ಗೊತ್ತಾ? ನಮ್ಮ ಹೃದಯ. ಇಲ್ಲಿಂದ ತುಂಬ ಸ್ಪಂದಿಸ್ಬಿಟ್ಟಿರ್ತೇವೆ, ಇಲ್ಲಿ ನೋವು ಜಾಸ್ತಿ. ಇಲ್ಲಿಂದಲೇ ಯಾಕೋ ಮನಸ್ಸಿಗೆ ತುಂಬ ಪೆಟ್ಟಾಗ್ಬಿಡ್ತು ಗುರುಗಳೇ, ನೆಮ್ಮದಿನೇ ಇಲ್ಲ. ಇಲ್ಲಿ ಇಟ್ಕೊಳ್ಳಿ, ಹೀಗೆ ಇಟ್ಕೊಂಡು ಕೂತ್ಕೊಳ್ಳಿ, 15 ನಿಮಿಷ ಇಟ್ಕೊಂಡು ಕೂತ್ಕೊಳ್ಳಿ. ನೋಡಿ ಒಂದು ಶಕ್ತಿ ಇದೆ. ನಾನು ಹೀಗೆ ಇಟ್ಕೋಬೇಕಾದ್ರೂ ಒಂಚೂರು ಹೃದಯಕ್ಕೆ ಟಚ್ ಆಗಿರ್ಬೇಕು. ಹೀಗೆ ಇಟ್ಕೋಬೇಡಿ, ಒಂಚೂರು ಹೃದಯಕ್ಕೆ ಟಚ್ ಆಗ್ತಕ್ಕಂಥದ್ದು. ಹೀಗೆ ಆ ಒಂದು ಭಾವದಿಂದ ಕೆಲವ್ರಿಗೆ ಏನೋ ಚಳು ಕೊಡ್ದಾಗ ಆಗ್ತದೆ. ಎಲ್ಲ ಸ್ವಾಧೀನ ಇಲ್ಲ ಗುರುಗಳೇ. ನಾನು ಹೇಳಿದಂಥ ಈ ರೀತಿ ಮಾಡ್ತಕ್ಕಂಥದ್ದು, ಈ ರೀತಿ ಉಸ್ತಕ್ಕಂಥದ್ದು, ಈ ರೀತಿ ಮಾಡ್ತಕ್ಕಂಥದ್ದು, ಈ ರೀತಿ ಉಸ್ತಕ್ಕಂಥದ್ದು. ಸೊ ಈ ಬೆರಳುಗಳನ್ನು ಹೀಗೆ ಜೋಡಿಸಿ, ಈ ಒಂದು ಎಲ್ಲಿ ನಿಮಗೆ ನೋವಿದೆ ಅನ್ನತಕ್ಕಂಥ ಭಾವ ಇದು, ಒಂಚೂರು ಈ ರೀತಿ ಮಾಡ್ಕೊಂಡು ಈ ಥರ ಕುಳಿತುಕೊಳ್ಳಿ. ಒಂದು 15ರಿಂದ 20 ನಿಮಿಷ. ಎಲ್ಲೋ ಇಲ್ಲಿ ನೋವಿದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಈ ರೀತಿ ಇಟ್ಕೊಂಡು ಕುಳಿತುಕೊಳ್ಳಿ. ಆ ಒಂದು ವಿಶೇಷ ಅದು ಎಳೆಯುತ್ತೆ. ಆ ಒಂದು ಅಯಸ್ಕಾಂತೀಯವಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಅದ್ಭುತವಾದಂಥ ನರಮಂಡಲ ಶಕ್ತಿ
ಆ ಒಂದು ಸಮಸ್ಯೆಯನ್ನು ತೆಗೆದು ಬಿಸಾಕುತ್ತೆ ಅಂತಕ್ಕಂಥದ್ದು. ನೋಡಿ, ನೀವು ಯೋಚನೆ ಮಾಡಿರೋದಿಲ್ಲ, ನನಗ ಈ ಒಂದು ಶಕ್ತಿ ಇದೆ ಅನ್ನತಕ್ಕಂಥದ್ದು ಅನ್ಸುತ್ತೆ. ಆದರೆ ಅಭ್ಯಾಸ, ನಂಬಿಕೆ ನಿಮ್ಮಲ್ಲೇ ಇದೆ. ನೀವು ಯಾವ ದೇವರು, ಗುರು ಏನೂ ಬೇಡ, ನಿಮ್ಮನ್ನು ನೀವು ರಕ್ಷಿಸ್ಕೋಬಹುದು, ನಿಮ್ಮನ್ನು ನೀವು ತೇಜಸ್ಸಾಗಿಟ್ಕೋಬಹುದು. ಅಷ್ಟು ಒಂದು ಶಕ್ತಿ ನಿಮ್ಮ ದೇಹದಲ್ಲಿಯೇ ಇರತಕ್ಕಂಥದ್ದು. ಇರಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮುಖ್ಯವಾಗಿ ಭರಣಿ ನಕ್ಷತ್ರ. ಸೊ ಕೊನೆಯಿಂದ ಹೇಳ್ತೇನೆ, ಮೇಷರಾಶಿಯಿಂದ ಹೇಳ್ತಾ ಹೇಳ್ತಾ ಯಾಕೋ ಸಮಯದ ಭಾವ ನಮ್ಮ ಮೀನರಾಶಿಗೆ ಒಂದೇ ಲೈನಲ್ಲಿ ಮುಗಿಸ್ಬಿಟ್ರೆ ಗುರುಗಳೇ ಅನ್ನತಕ್ಕಂಥ ಭಾವ. ಸೊ ಮೊದಲಿಗೆ ಮೀನರಾಶಿ. ಮೀನರಾಶಿಯವರಿಗೆ ಆ ಚಂದ್ರ ನಿಮಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶುಕ್ರ ಭಾವದಲ್ಲಿ ಆ ಒಂದು 2ನೇ ಮನೆಯಲ್ಲೇ ಇದ್ದಾನೆ. ಆ ಶುಕ್ರ ಬೇರೆ 11ನೇ ಮನೆ. ಪ್ರೀತಿ, ಪ್ರಣಯ, ಎಲ್ಲಾದ್ರೂ ಹೋಗೋದು ಬರೋದು, ಪರ್ಚೇಸು, ಶಾಪಿಂಗು, ಬಂಗಾರ, ಧನವೃದ್ಧಿ, ಕುಟುಂಬ ವೃದ್ಧಿ, ಮಕ್ಕಳು, ಪುತ್ರ ಸಂತಾನ, ಮದುವೆ ಆಗದವರಿಗೆ ಮದುವೆ, ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗಿರೋರ್ಗಂತೂ ಇವತ್ತಿಂದು ರಸದೌತಣ, ಯಾವುದಾದ್ರೂ ಪಿಕ್ಚರ್ ಹೋಗೋದು, ಶಾಪಿಂಗ್ ಹೋಗೋದು, ಇದೆಲ್ಲವೂ ನೋಡ್ತಕ್ಕಂಥ ಒಂದು ಭಾವ. ಕುಂಭರಾಶಿಗೂ ಅಷ್ಟೇ, ವಿಪರೀತ ಪ್ರಯಾಣ, ವಿಪರೀತ ಮೋಹ, ವಿಪರೀತ ಆನಂದ ನೋಡ್ತಕ್ಕಂಥ ಒಂದು ಭಾವವಾಗಿರುತ್ತೆ. ಒಡ ಹುಟ್ಟಿದವರಿಂದ ಸಹಯೋಗ, ಅದರಲ್ಲೂ ಕಲಾವಿದರಿಗೆ, ಸಂಗೀತ ಮಾಧ್ಯಮ ಪ್ರಪಂಚದಲ್ಲಿರ್ತಕ್ಕಂಥವರು, ಈ ಮೀಡಿಯಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿರೋರಿಗೆ ತುಂಬ ವಿಶೇಷವಾದಂಥ ಅನುಭವಗಳು ಸಿಗುತ್ತೆ ಇವತ್ತು. ಯಾರಾದರೂ ಪ್ರೀತಿ ಇಲ್ಲ ಅಂದ್ಕೊಂಡಿರತಕ್ಕಂಥ ಕುಂಭರಾಶಿಯವರಿಗೆ ತಾನಾಗಿ ಪ್ರೀತಿ ಹುಡುಕಿಕೊಂಡು ಬರ್ತಕ್ಕಂಥದ್ದು ಆಗುತ್ತೆ. ಮಕರ ರಾಶಿಯ ಕಲಾವಿದರಿಗೆ ಟೂರ್ಸು, ಟ್ರಾವೆಲ್ಸು, ಗಾರ್ಮೆಂಟ್ಸು, ಫ್ಲವರ್ಸು, ಇಂಥ ಒಂದು ವ್ಯವಹಾರ, ವ್ಯಾಪಾರ, ವೃತ್ತಿಪರರಾಗಿರ್ತಕ್ಕಂಥವರಿಗೆ ವಿಶೇಷವಾದಂಥ ಒಂದು ಲಾಭದ ದಿನವಾಗಿರುತ್ತೆ, ಅನುಕೂಲಕರವಾಗಿರ್ತಕ್ಕಂಥ ದಿನವಾಗಿರುತ್ತೆ. ಏನು ಧನುಸು ರಾಶಿ ಪಂಚಮದಲ್ಲಿರ್ತಕ್ಕ ಸ್ವಲ್ಪ ಮಕ್ಕಳ ಶುಭ ಕಾರ್ಯಕ್ಕೋಸ್ಕರ, ವಿವಾಹಾದಿ ಕಾರ್ಯಗಳಿಗೋಸ್ಕರ, ವ್ಯಾಸಂಗ, ಅವರ ಒಂದು ಅಲಂಕಾರ, ಒಪ್ಪು, ಓರಣ, ವಸ್ತ್ರ ಕೊಂಡುಕೊಡೋದು, ಅವ್ರ ಬರ್ಡೇ, ವೆಡ್ಡಿಂಗ್ ಡೇ, ಈ ಥರದ್ದು ಒಂದು ಕೆಲವೊಂದು ಖರ್ಚುಗಳು ಬರ್ತಕ್ಕಂಥದ್ದು ಆಗುತ್ತೆ. ಮಕ್ಕಳಿಂದ ಒಂಚೂರು ಕಿರಿಕಿರಿ ನೋಡ್ತಕ್ಕಂಥದ್ದು ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏನಾದರೂ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದರೂ ಇದ್ರೆ ಏರುಪೇರಾಗ್ತಕ್ಕಂಥದ್ದು ಆಗುತ್ತೆ. ವೃಶ್ಚಿಕ ರಾಶಿ ಚಂದ್ರ 6ನೇ ಮನೆ, ನಾನೇನು ಮಾಡ್ಲಿಕ್ಕಾಗೋದಿಲ್ಲ. ಭಾಗ್ಯಾಧಿಪತಿ 6ನೇ ಮನೆ ಬಂತು ಅಂದರೆ ಇದ್ದಿದ್ದೆಲ್ಲ ಇದ್ರೂ ಕೂಡ ಅಯ್ಯೋಯಪ್ಪ ನಂಗೇನು ಇಲ್ಲ ಅಂತಕ್ಕಂಥ ಭಾವಾರ್ಥ ಕೆಲವರಿಗಿರುತ್ತೆ. ಸೊ ಅದರಲ್ಲೂ ಶುಕ್ರ ಭಾವ, ಯಾವುದೋ ಸ್ತ್ರೀಯಿಂದ ಅವಮಾನಕ್ಕೊಳಪಡುವಿರಿ, ಇಲ್ಲ ನೀವು ಸ್ತ್ರೀಯಾಗಿದ್ದರೆ ಸ್ತ್ರೀಗೆ ಸಂಬಂಧಪಟ್ಟಂಥ ತೊಂದರೆಗಳು, ಇಲ್ಲ ಸ್ತ್ರೀಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಂದ ನೋವಿನಿಂದ ಒದ್ದಾಡ್ತಕ್ಕಂಥದ್ದು ಆಗುತ್ತೆ. ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳ್ತೀವಿ. ಅಂಥದ್ದು ಇವತ್ತು ಬಂಗಾರ ಅಡ ಇಡೋದು, ಇಲ್ಲ ಯಾರಿಂದಾದರೂ ಸ್ತ್ರೀಯಿಂದ ನೋವು ತಿಂತಕ್ಕಂಥದ್ದು, ಕೊಡೋದು ತಗೊಳ್ಳೋದು, ಏನಾದರೂ ಅಲಂಕಾರಿಕ ವಸ್ತುಗಳು, ಕ್ರೆಡಿಟ್ ಕಾರ್ಡ್ ಕಳ್ಕೊಳ್ಳೋದು, ಮೊಬೈಲ್ ಕಳ್ಕೊಳ್ಳೋದು, ಈ ಥರದ್ದು ಒಂದು ಭಾವ ಕೂಡ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಅದರಲ್ಲೂ ಗರ್ಭಿಣಿ ಸ್ತ್ರೀಯರಂತೂ ಶುಕ್ರ ಪ್ರಭಾವ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ನೋಡಿಕೊಳ್ಳಬೇಕು. ಇನ್ನು ತುಲಾರಾಶಿ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ, ಕೇಂದ್ರದಲ್ಲಿರ್ತಕ್ಕಂಥ ಶುಕ್ರ, ಏನ್ ಬೇಕು? ಮದುವೆಯಾಗದವರಿಗೂ ಮದುವೆ ಯೋಗ, ಪ್ರೀತಿ ಪ್ರೇಮ, ವಾಹನ ಕೊಂಡ್ಕೋಬೇಕು, ಹೊಸ ವಾಹನ ಕೊಂಡ್ಕೋಬೇಕು, ದೊಡ್ಡ ವಾಹನ ಕೊಂಡ್ಕೋಬೇಕು, ವಜ್ರ ಕೊಂಡ್ಕೋಬೇಕು, ವೈಡೂರ್ಯ ಕೊಂಡ್ಕೋಬೇಕು, ಬಟ್ಟೆ ಕೊಂಡ್ಕೋಬೇಕು, ಪಿಕ್ಚರ್ಗೆ ಹೋಗ್ಬೇಕು, ಎಂಟರ್ಟೈನ್ಮೆಂಟ್ ಪಡಿಬೇಕು, ಇವೆಲ್ಲದರ ಒಂದು ಪೂರ್ಣ ಅನುಕೂಲಕರವಾಗಿರ್ತಕ್ಕಂಥ ಒಂದು ದಿನ. ಆದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮಕ್ಕಳ ಒಂದು ಕಿರಿಕಿರಿ, ಮಕ್ಕಳು ಯಾವುದೋ ಒಂದು ಪೊಲೀಸ್ ಕೇಸು ನಿಮ್ಮ ಹತ್ರ ಮನೆಯವರೆಗೂ ಬರೋದು, ಅವ್ರೇನೋ ಮಾಡ್ಕೊಂಡಿರೋ ಗಲಾಟೆ ಕಿರಿಕಿರಿ ನಿಮ್ಮ ಮನಸ್ಸನ್ನು ಕೆಡಿಸ್ತಕ್ಕಂಥದ್ದು ಆಗಿಬಿಡುತ್ತೆ. ಇನ್ನು ಕನ್ಯಾ ರಾಶಿ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಸುಖಕ್ಕೋಸ್ಕರ ಖರ್ಚು, ಮಕ್ಕಳ ಅಭ್ಯುದಯಕ್ಕೋಸ್ಕರ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ವ್ಯಾಸಂಗ, ಕೆಲಸ, ವ್ಯವಹಾರ, ಶುಭ ಕಾರ್ಯಕ್ಕಾಗಿ ವಿಶೇಷ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು, ದಿಢೀರ್ ಪ್ರವಾಸದಿಂದ ಬಳಲ್ತಕ್ಕಂಥದ್ದು ಆಗುತ್ತೆ. ಸಿಂಹರಾಶಿ 10ನೇ ಮನೆ ಅಧಿಪತಿಯ ಒಂದು ಪ್ರಭಾವದಲ್ಲಿ ಆ ಚಂದ್ರ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು. ವ್ಯಯಾಧಿಪತಿ ಬೇರೆ, ತಂದೆಯ ಆರೋಗ್ಯಕ್ಕೋಸ್ಕರ ಖರ್ಚು, ತಂದೆ ನೋಡ್ಕೊಂಡು ಬರೋದಕ್ಕೋಸ್ಕರ ಖರ್ಚು, ಸೊ ತಂದೆಯ ಒಂದು ಆಸ್ತಿಗೋಸ್ಕರ ಖರ್ಚು, ತಂದೆಯ ಆಸ್ತಿ ತಗಾದೆಗೋಸ್ಕರ ಓಡಾಟ, ಏನಾದರೂ ಒಂದು ಕಿರಿಕಿರಿ ಸಮಸ್ಯೆ ನೋಡ್ತಕ್ಕಂಥದ್ದಾದರೂ ಕೂಡ ಮೋಜು ಮಸ್ತಿ, ಆನಂದ, ಖುಷಿ, ಸಂತಸ, ಸಂಭ್ರಮವನ್ನ ನೋಡ್ತಕ್ಕಂಥ ಒಂದು ದಿನ. ಇನ್ನು ಕಟಕ ರಾಶಿ ಕೇಂದ್ರದಲ್ಲಿರ್ತಕ್ಕಂಥ ಶುಕ್ರ ಭಾವ, ಚಂದ್ರನು ಕೇಂದ್ರದಲ್ಲಿದ್ದಾನೆ. ಉದ್ಯೋಗದಲ್ಲಿ ಪರಸ್ಥಳ ಪರದೇಶ ಹೋಗಬೇಕು. ಉದ್ಯೋಗದಲ್ಲಿ ಅದರಲ್ಲೂ ಸೇಲ್ಸು, ಮಾರ್ಕೆಟಿಂಗ್, ಕಮ್ಯುನಿಕೇಶನ್, ಈ ಜ್ಯುವೆಲ್ಲರ್ಸು, ಈ ಬಂಗಾರ, ಬೆಳ್ಳಿ ವ್ಯಾಪಾರಸ್ಥರು, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ವಸ್ತುಗಳ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಪಡಿತಕ್ಕಂಥದ್ದಾಗುತ್ತೆ.
ಸಂಗಾತಿ ಜೊತೆ ಮತ್ತೆ ಮುರಿದು ಹೋದಂಥ ಸಂಬಂಧ, ಮುರಿದು ಹೋದ ಮದುವೆ ಮಾತುಕತೆ ಒಂದಾಗ್ತಕ್ಕಂಥದ್ದು, ಮುರಿದು ಹೋದ ಕುಟುಂಬ ಮತ್ತೆ ಒಂದುಪಡಿಸ್ಕೊಳ್ತಕ್ಕಂಥ ಯೋಗದ ದಿನ ಕೂಡ. ಇನ್ನು ಮಿಥುನ ರಾಶಿ, ಮುಟ್ಟಿದ್ದೆಲ್ಲವೂ ಬಂಗಾರ, ಮಾಡತಕ್ಕಂಥ ಯಾವುದೇ ವ್ಯಾಪಾರ ವ್ಯವಹಾರ, ಸ್ಥಿರಾಸ್ತಿ, ಆಟೋಮೊಬೈಲ್, ಒಂದು ಈ ಸೆಕೆಂಡ್ಸ್ ವೆಹಿಕಲ್ಸ್ ಮಾರಾಟ ಮಾಡ್ತಿರ್ತಕ್ಕಂಥದ್ದು, ಇಲ್ಲ ಹೊಸ ಹೊಸ ಗಾಡಿಗಳ ಮಾರಾಟ ಮಾಡ್ತಿರ್ತಕ್ಕಂಥದ್ದು, ಈ ಪಾಸ್ಪೋರ್ಟ್ ಆಫೀಸಲ್ಲಿ, RTO ಆಫೀಸ್ಗಳಲ್ಲಿ ಕೆಲಸ ಮಾಡ್ತಿದ್ರೆ, ಬ್ರೋಕರ್ ಆಗಿ ಕೆಲಸ ಮಾಡ್ತಿದ್ರೆ ತುಂಬ ವಿಶೇಷವಾದಂಥ ಲಾಭವನ್ನು ನೋಡ್ತಕ್ಕಂಥದ್ದಾಗುತ್ತೆ. ಏನಾದರೂ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂಥದ್ದು, ಹಣ್ಣುಗಳು, ಫ್ರೂಟ್ಸು, ಜ್ಯೂಸು, ಕಲಾವಿದರು, ಏನಾದರೂ ಹೊಸ ಪ್ರಯತ್ನ, ಹೊಸ ಕಾರ್ಯ ಇವತ್ತು ಹೆಜ್ಜೆ ಇಟ್ಟು ನೋಡಿ, ಮುಟ್ಟಿದ್ದೆಲ್ಲವೂ ನಿಮ್ಮ ಪರವಾಗಿ ವಾಲತಕ್ಕಂಥದ್ದು. ಇನ್ನು ವೃಷಭ ರಾಶಿ, 3ನೇ ಮನೆ ಅಧಿಪತಿ 12, ವಿಪರೀತ ಹರ್ಷಯೋಗ ಚೆನ್ನಾಗಿದೆ. ಸಂಗಾತಿಯ ಹೆಸರಿನಲ್ಲಿ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ, ಪ್ರಯಾಣ, ದೈವ ದರ್ಶನ, ಗುರುದರ್ಶನ, ವಾಹನ ಖರೀದಿ, ಆಭರಣ ಖರೀದಿ, ಸ್ಥಿರಾಸ್ತಿ ಖರೀದಿಯಲ್ಲಿ ವಿಶೇಷ ಅನುಕೂಲ. ಅದರಲ್ಲೂ ರಕ್ಷಣಾ ಇಲಾಖೆಯಲ್ಲಿರೋರಿಗೆ ಒಂದು ವಿಶೇಷ ಬಡ್ತಿ ಸಂಭವವೂ ಉಂಟು. ಇನ್ನು ಮೇಷರಾಶಿ, ಕಟ್ಟೆಕಡೆಯದಾಗಿ ಸ್ವಲ್ಪ ಸಂಗಾತಿ ಜೊತೆ ಕಿರಿಕಿರಿ ಆಗೋದನ್ನು ಬಿಟ್ರೆ ಮಿಕ್ಕೆಲ್ಲ ಮಕ್ಕಳ ಶುಭ ಕಾರ್ಯ, ಆನಂದ, ಮೋಜು ಮಸ್ತಿಗಾಗಿ ಇವತ್ತಿನ ದಿನವಾಗಿರ್ತಕ್ಕಂಥದ್ದು. ಶಿವರಾತ್ರಿಯ ಭರಾಟೆ ಇವತ್ತಿನಿಂದಲೇ ಮೇಷರಾಶಿಗೆ ಆರಂಭ ಆಗ್ತಕ್ಕಂಥದ್ದು ಉಂಟು. ಆದರೂ ಒಂಟಿಗುರು, ಯಾವುದಾದ್ರೂ ಕೋರ್ಟು, ಕಟಕಟಲೆ, ತಗಾದೆ, ಸರ್ಕಾರದಿಂದ ಜುಲ್ಮಾನೆ, ಈ ಥರದ್ದು ಏನಾದರೂ ಸಮಸ್ಯೆಗಳಿದ್ರೆ ಸ್ವಲ್ಪ ಎಳೆದಾಟ ಆಗೋದು, ಯಾವುದಾದ್ರೂ ಪ್ರಯಾಣದಲ್ಲಿ ಅಪಘಾತ ಭೀತಿ ಆಗೋದು, ವಾಹನ ಕಳುವಾಗೋದು, ಏನಾದರೂ ನಿಮಗೆ ನೀವೇ ಎಡವಟ್ಟು ಮಾಡ್ಕೊಂಡು ಯಾರ ಮೇಲಾದರೂ ಜಗಳ ಕಿರಿಕಿರಿಗೆ ಹೋಗೋದು ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ, ಒಳ್ಳೆದಾಗಲಿ. ಅಪರೂಪದ ಅತಿಥಿಯಾಗಿ ಖ್ಯಾತ ಗಾಯಕಿ ಅಷ್ಟೇ ಅಲ್ಲ, ಉದಯೋನ್ಮುಖ ಸಂಗೀತ ನಿರ್ದೇಶಕಿ ಕೂಡ ಹೌದು, ಅವರೇ ಶ್ರೀಮತಿ ವಾಣಿ ಹರಿಕೃಷ್ಣ. ಬನ್ನಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ನಮಸ್ತೆ ವಾಣಿ ಅವರೇ. ನಮಸ್ತೆ ದಿವ್ಯಾ. ತುಂಬಾ ಖುಷಿ ಆಗ್ತಿದೆ ನಿಮ್ಮಂತ ಕಲಾವಿದ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನನ್ ಭಾಗ್ಯ ಈ ಕಾರ್ಯಕ್ರಮಕ್ಕೆ ನೀವು ಕರೆದಿದ್ದು ನನ್ನ. ನಾವು ತುಂಬಾ ಕಾಯ್ತಾ ಇದೀವಿ. ನಾಡು ಕಂಡಂತಹ ಅಪರೂಪದ ಗಾಯಕಿ ನೀವು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಒಂದೆರಡು ಸಾಲು ನಿಮ್ಮ ಇಷ್ಟದ ಯಾವ್ದಾದ್ರು ಗೀತೆಯನ್ನ ಹಾಡ್ತೀರಾ? ಈಶ್ವರನಿಲ್ಲದೆ ಬಾಳೆ ನಶ್ವರ, ಶಂಕರನಿಂದರೆ ಮನವೇ ಮಂದಿರ. ಈಶ್ವರನಿಲ್ಲದೆ ಬಾಳೆ ನಶ್ವರ, ಶಂಕರನಿಂದರೆ ಮನವೇ ಮಂದಿರ. ಈಶ್ವರನಿಲ್ಲದೆ ಬಾಳೆ ನಶ್ವರ. ಪರಮಾನಂದವ ನೀಡುವ ಪರಮೇಶ್ವರ, ಪರಮಾನಂದವ ನೀಡುವ ಪರಮೇಶ್ವರ. ಭಕ್ತರನ್ನು ನಾಟ್ಯವಾಡಿಸುವ ನಟಶೇಖರ, ಪರಮಾನಂದವ ನೀಡುವ ಪರಮೇಶ್ವರ. ಭಕ್ತರನ್ನು ನಾಟ್ಯವಾಡಿಸುವ ನಟಶೇಖರ. ಸಂಕಟವನ್ನು ಮಂಜಿನಂತೆ ಕರಗಿಸುವ ಮಂಜುನಾಥೇಶ್ವರ. ಸಂಕಟವನ್ನು ಮಂಜಿನಂತೆ ಕರಗಿಸುವ ಮಂಜುನಾಥೇಶ್ವರ. ಈಶ್ವರ ಜಗವನ್ನಾಳುವ ಜಗದೀಶ್ವರ, ಜಗವನ್ನಾಳುವ ಜಗದೀಶ್ವರ. ಶೇಖರ ಚಂದ್ರಶೇಖರ, ಶಂಕರ ಗೌರಿ ಶಂಕರ. ಶೇಖರ ಚಂದ್ರಶೇಖರ, ಶಂಕರ ಗೌರಿ ಶಂಕರ. ಈಶ್ವರ ಗಂಗಾಧರೇಶ್ವರ, ಶಿವ ಸದಾ ಶಿವ ಎನ್ನಲು ಕಾಯುವ. ಈಶ್ವರ ಗಂಗಾಧರೇಶ್ವರ, ಶಿವ ಸದಾ ಶಿವ ಎನ್ನಲು ಕಾಯುವ. ಸರಿಗ 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 ಸಾನಿದ ದಸರಿ ದಸರಿ ಸನಿದ ಮಗರಿ ದಸರಿಗ ಮ ಸರಿಗ ಮದ ಮದ ಸರಿಗ ಮಾಗರಿ ಸನಿದ ಮಾಗರಿ ಸರಿಗ ಮದ ಸರಿಗ
ಈಶ್ವರನಿಲ್ಲದೆ ಮಾಯೆ ನಶ್ವರ. ನಿಜಕ್ಕೂ ವಾಣಿಯವರೇ, ನೀವು ಹಾಡ್ದಂತ ಹಾಡ್ ಕೇಳಿ ಭಕ್ತಿಯ ಸುದಿಯಲ್ಲಿ ಮಿಂದೆದ್ದಂಗಾಯ್ತು. ಬನ್ನಿ ಈಗ ಬಹಳ ಮುಖ್ಯವಾದ ಅಂಶಕ್ಕೆ ನಾವು ಬರೋಣ. ಗುರೂಜಿಯವ್ರು ಏನ್ ಹೇಳ್ತಾರೆ ನಿಮ್ ಬಗ್ಗೆ ಕೇಳೋಣ. ಅಮ್ಮ ನಮಸ್ತೆ. ನಮಸ್ತೆ ಗುರೂಜಿ. ನಿಮ್ ಡೇಟ್ ಆಫ್ ಬರ್ತ್ ಆಲ್ರೆಡಿ ಇದೆ. ಅದರ ಪ್ರಕಾರ ನೀವು ಹುಟ್ಟಿರ್ತಕ್ಕಂಥದ್ದು ಮಿಥುನ ಲಗ್ನದ ಒಂದು ಪ್ರಭಾವದಲ್ಲಿ, ವಿಶೇಷವಾಗಿ ಪುಪಾ ನಕ್ಷತ್ರ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಒಂದು ರೀತಿಯಲ್ಲಿ ಲಕ್ಷ್ಮೀ ನಕ್ಷತ್ರ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಲಕ್ಷ್ಮೀ ಅಂಶದಲ್ಲಿ ಹುಟ್ಟುವವರು ಈ ಪೂರ್ವ ಫಾಲ್ಗುಣಿ ನಕ್ಷತ್ರ. ಅರ್ಜುನನದು ಕೂಡ ಈ ಪಾರ್ಥ ಅಂತ ಹೇಳ್ತೇವೆ. ಅದಕ್ಕೆ ಆತನಿಗೆ ಆ ಸಂಗೀತ ಒಲಿದಿತ್ತು, ಆ ನಾಟ್ಯ ಒಲಿದಿತ್ತು. ಆ ಕಲಾವಿದರು ಸಾಮಾನ್ಯವಾಗಿ ಪೂರ್ವ ಫಾಲ್ಗುಣಿ ನಕ್ಷತ್ರ ಅಂದ್ರೆ ಜನ್ಮತಾ ಅವರು ಕಲಾವಿದರು ಅಂತ ಹೇಳ್ತೇವೆ. ಅದರಲ್ಲೂ ಮಿಥುನ ಲಗ್ನ ಬೇರೆ ನಿಮ್ಮದು. ಆ ಲಗ್ನಕ್ಕೆ ಗುರು ತುಂಬಾ ವಿಶೇಷ ಆಗುತ್ತೆ. ಸೊ ಅದನ್ನೇನು ಹೇಳ್ತೇವೆ ಅಂದ್ರೆ ಈ ಟೀಚರ್ಸ್, ಪ್ರೀಚರ್ಸ್, ಅಸ್ಟ್ರಾಲಜರ್ಸ್, ಅಡ್ವೈಸರ್ಸ್, ಕನ್ಸಲ್ಟೆಂಟ್ಸ್, ದಾರಿ ತೋರಿಸ್ತಕ್ಕಂಥವ್ರು ಅಂತ ಹೇಳ್ತೇವೆ. ಅಂತ ಒಂದು ಭಾವದ ಒಂದು ಜಾತಕ. ಅದರಲ್ಲೂ ವಾಣಿಕಾರಕ ಬುಧ ವಾಣಿ ಸ್ಥಾನದಲ್ಲಿಯೇ ಇದ್ದಾನೆ. ಆ ಹೆಸರು ಸಮೇತ ವಾಣಿಯಾಗಿಯೇ ನಿಮ್ಮದಿರತಕ್ಕಂಥದ್ದು. ಎಲ್ಲವೂ ಕೊಟ್ಟಿದ್ದಾನೆ ಭಗವಂತ. ನೆಮ್ಮದಿ ಎನ್ನುವುದು ಎಲ್ಲೋ ಒಂದು ಹುಡುಕಾಟ ತಾಯಿ ಜೀವಕ್ಕೆ. ಹೌದು, ಪಿತೃವಿಗೆ ಗಂಡ ತಂದು ಕೊಡುತ್ತೆ. ಪಿತೃಕಾರಕ ಸೂರ್ಯ ಲಗ್ನ ಭಾವದಲ್ಲಿರೋದು. ಈಗಲೂ ನೀವು ತಾಯಿಗೆ ಅಟ್ಯಾಚ್ಮೆಂಟ್ ಹೆಚ್ಚು ಅನ್ನೋದಕ್ಕಿಂತ ಈಗಲೂ ತಂದೆ ನೆನಪುಗಳು ತುಂಬಾ ಕಾಡ್ತಕ್ಕಂಥದ್ದು. ಅಪ್ಪಾಜಿ ಇದ್ದಿದ್ರೆ ಇವತ್ತು ನೋಡಿ ಎಷ್ಟು. ಇವತ್ತನ ನಮ್ ತಾಯಿಗೆ ಹೇಳ್ದೆ, ಒಂದು ಯಾವ್ದೋ ಅಪ್ಪನ್ ಪಂಚೆ ಯಾರಿಗೋ ಕೊಟ್ಬಿಟ್ಟೆ ಅಂದ್ರೆ ಅದು ಇರ್ಬೇಕಾಯ್ತು ಅಪ್ಪನ ನೆನಪಿಗೆ ಅಂತ. ಮೋರ್ ಅಟ್ಯಾಚ್ಡ್ ವಿತ್ ಅಪ್ಪ. ಇರ್ಲಿ ಹಾಗೆ ಇಲ್ಲ ನೋಡಿ. ಭೌತಿಕವಾಗಿ ಅವ್ರು ನಮ್ಮನ್ನು ಬಿಟ್ಟು ಹೋಗಿದ್ರು, ನಿಮಗೊಂದು ಅದ್ಭುತವಾದ ಶಕ್ತಿ ಇದೆ. ನಿಮ್ಮನ್ನೆಲ್ಲೂ ಬಿಟ್ಟು ಹೋಗಿಲ್ಲ ನಿಮ್ಮ ಅಪ್ಪಾಜಿ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಒಂಥರ ಕನಸಿನ ಮೂಲಕ ನಿಮಗೆ ಇನ್ನೊಂದು ಶಕ್ತಿ ಇದೆ. ನಾಳೆ ನಡೆಯೋದು ಇವತ್ತೇ ಗೊತ್ತಾಗುತ್ತೆ ಕೆಲವೊಂದು ಅಂತ ಒಂದು ಶಕ್ತಿ. ಅದು ನಿಮ್ಮ ತಂದೆಯ ಆಶೀರ್ವಾದ. ಇಷ್ಟು ಭಾವುಕಳಾಗಿರ್ಬಾರ್ದು ನನ್ನಮ್ಮ. ಹೌದಮ್ಮ, ಭಾವುಕ್ತನ ನಮಗ್ ಮಾತ್ರ ಇರ್ಬೇಕು, ನಿಮ್ಗಿರ್ಬಾರ್ದು. ಇರ್ಲಿ ಹಾಗೇನಿಲ್ಲ. ನಿಮ್ಗೇನ್ ಅನ್ಸುತ್ತೋ ಗೋ ಆನ್ ವಿತ್ ಆಕ್ಷನ್. ಒಬ್ಬ ಕಲಾವಿದ ತಾನೇ ಅಮ್ಮ ಬೆಳಿಗ್ಗೆ ಹೇಳಿದ್ರ, ನಾನು ಫಸ್ಟ್ ಆರ್ಕೆಸ್ಟ್ರಾ ದುಡ್ಡಲ್ಲಿ ಅಪ್ಪಂಗೆ ಸಿಲ್ಕ್ ಪಂಚೆ ತಂದು ಕೊಟ್ಟಿದ್ದೆ. ಅದೇ ಇವಾಗ ಹೇಳ್ತಿದ್ರಲ್ಲ ಜೆರಿ ಕೊಟ್ರೆ, ಇವ್ರು ಇವತ್ತು ಹೇಳಿದ್ರು ಕೊಟ್ಬಿಟ್ಟೆ ಅಂತ. ಅವಾಗ ಬೇಜಾರಾಯ್ತು ನನ್ಗೆ. ಅದಕ್ಕೆ ಇರ್ಲಿ, ಇನ್ನೊಬ್ಬರಿಗೆ ಪ್ರಯೋಜನವಾದ್ರೂ ಆಯ್ತಲ್ಲ. ಇಲ್ಲ, ಅದೇ ಇದು ಹಳೇದು ಜರಿ ತಗೊಂಡು ದುಡ್ಡು ಕೊಡ್ತಾರೆ ಅಂತ ಇವಾಗ ಹೇಳ್ತಾ ಇದ್ರಲ್ಲ, ಆ ತರ ಕೊಟ್ಬಿಟ್ಟಿದ್ದಾರೆ. ಗೊತ್ತಾಗ್ಬೇಕು, ಒಂದು ಕಲಾವಿದ್ರ ಹಿಂದ್ಗಡೆ ಇಷ್ಟು ದೊಡ್ಡ ಹೆಸರು ಅಂತ ಎಲ್ಲ ಇವತ್ತು ಮಾತಾಡ್ಬೋದಾದ್ರೆ ಅದ್ರ ಹಿಂದ್ಗಡೆ ನೋವಿದೆ. ಕಳ್ಕೊಂಡಿರೋದು ತುಂಬಾ ಇರ್ತದೆ. ಜಿತ್ನಾ ಶೌಹರತ್ ಆತಾ ಹೈ ಉತ್ನಾ 1000 ಗುಣ ಕಿಚ್ ಕೆ ಲೇ ಜಾತಾ ಹೈ. ಇದು ನಮ್ ಕಡೆ ಮಾತು. ಎಷ್ಟೋ ಬಾರಿ ನಿಮಗೆ ನಿಜ ಹೇಳ್ಬೇಕು ಅಂದ್ರೆ ನೀವು ಸನ್ಯಾಸಿನಿ ಇದ್ದೀರಾ ಅಷ್ಟೇ. ಏನೋ ಉಟ್ಕೋಬೇಕು, ಏನೋ ಆಸೆ ಆಗುತ್ತೆ. ಮಿಥುನ್ ಲಗ್ನ ಅಲ್ವಾ, ಎಷ್ಟಾದ್ರೂ ಬುಧನ್ ಲಗ್ನ, ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು, ಏನೋ ಹಾಕೋಬೇಕು ಅಂತ ಆಸೆ ಆಗುತ್ತೆ. ಆದ್ರೆ ಗುರು ವಕ್ರವಾಗಿ ಕೇಂದ್ರಾಧಿಪತಿ ದೋಷವಾಗಿ ನೋಡ್ತಿರೋದ್ರಿಂದ ನೋಡೋರೇ ನೋಡ್ತಿಲ್ಲ, ಮಾತಾಡೋರೇ ಮಾತಾಡ್ತಿಲ್ಲ. ಎಲ್ಲರ ಜೊತೆಲೂ ಮಾತಾಡ್ತಾರೆ. ಇಡೀ ನಾಡಿಗೆಲ್ಲ ತುಂಬಾ ಅದ್ಭುತವಾದಂತ ಸಂಗೀತ ಹೆಸರು ಎಲ್ಲ ಮಾಡಿಟ್ಕೊಂಡಿದ್ದಾರೆ. ನನ್ನ ದಣಿ ನನ್ನ ಪಕ್ಕದಲ್ಲೇ ಜಾಸ್ತಿ ಹೊತ್ತಿರೋದಿಲ್ಲ ಅನ್ನತಕ್ಕಂತ ಕೊರಗು. ಹೌದೋ ನನ್ನ ತಾಯಿ? ಇದು ನಿಮಗೆ ಅಂತಲ್ಲ ನೋಡಿ. ಮಾವಿನ ಮರದಲ್ಲಿ ಮಾವಿನ ಹಣ್ಣೇ ಬಿಡಬೇಕು, ಇದು ನಿಯಮ, ಬೇರೆ ಬಿಡೋಲ್ಲ. ಅಂದ್ರೆ ಇದು ಮುಖ್ಯವಾಗಿ ತೋರಿಸ್ತಿರ್ತಕ್ಕಂಥದ್ದು ಇಷ್ಟೇ. ನಿಮ್ಮ ತಾಯಿಗೂ ಆ ಮಾಂಗಲ್ಯ ಬಲ ಕೊಡಲಿಲ್ಲ. ಎಲ್ಲ ಹಣ್ಣಾಗತಕ್ಕಂಥ ಸಂದರ್ಭದಲ್ಲಿ ಆ ದೊಡ್ಡ ಜೀವ ಹೊರಟು ಹೋಗಿದ್ದು. ಈಗಲೂ ಅವ್ರಿಗೆ ಅದೊಂದು ಕೊರಗು. ನಿಜ ಹೇಳಬೇಕು ಅಂದ್ರೆ ಮಕ್ಕಳೆಲ್ಲ ಒಂದು ಹಂತಕ್ಕೆ ಬಂದು ಎಲ್ಲ ಗೂಡು ಸೇರಿ ಒಂದು ನೆಮ್ಮದಿ ನೋಡ್ತಕ್ಕಂಥದ್ದು. ಯಾಕಂದ್ರೆ ಒಂದು ಕಾಲಘಟ್ಟಕ್ಕೆ ಒಪ್ಪತ್ತು ಊಟಕ್ಕೂ ನಿಮ್ಮ ತಾಯಿ ನಿಮ್ಮ ತಂದೆ ಹೋರಾಟ ಮಾಡಿದಂಥ ಜೀವಗಳು. ಇವತ್ತು ದೇವರೆಲ್ಲ ಕೊಟ್ಟಿದ್ದಾರೆ, ನಿಮ್ಗೆ ಅದೇ ಆಸೆ. ನಿಮಗೊಂದು ಈಗ ವ್ಯಾಲೆಂಟೈನ್ಸ್ ಡೇ ಹೇಗೂ ಮುಗಿದಿದೆ, 14ನೇ ತಾರೀಕು ನೋಡಿ, ಮರ್ತೇ ಬಿಟ್ಟಿರ್ತಾರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಆದ್ರೆ ನಿಮಗೆ ಹಿಂದಿನ ವ್ಯಾಲೆಂಟೈನ್ ಡೇಸ್ಗಳು ಸ್ವಲ್ಪ ನೆನ್ಸ್ಕೊಂಡು ನೋಡಿ. ತುಂಬಾ ನಿಮ್ಮನ್ನ ತಮಾಷೆ ಮಾಡಿರ್ತಕ್ಕಂಥದ್ದು, ಪ್ರೀತಿ ಹಿಂದ್ಗಡೆ ಬಿದ್ದು ಮಾತಾಡ್ತಿರ್ತಕ್ಕಂಥದ್ದು ಇದೆಲ್ಲ ಇರುತ್ತೆ. ಅಂದ್ರೆ ಕೆಲವು ಗಂಡಸರಿಗಿರುತ್ತೆ, ತುಂಬಾ ಅಪರೂಪ ಅದು. ಅದನ್ನ ಅರ್ಥ ಮಾಡಿಸ್ಲೇಬೇಕು ಗುರುವಾಗಿ ನಾನು. ಗೆಲ್ಲೋವರೆಗೂ ರಾಣಿಯನ್ನ ಅವ್ರು ಹೇಗಾದ್ರೂ ಹಿಂದೆ ಬೀಳ್ತಾರೆ. ಗೆದ್ದ ಮೇಲೆ ಪಟ್ಟು ಧರಿಸಿ ಮಾಡ್ಬಿಟ್ಟು ಆ ಪಟ್ಟು ಧರಿಸಿಗೆ ಕಾವಲಾಗಿ ಏನೇನ್ ತರಬೇಕು ಅಂತ ಓಡ್ತಿರ್ತಾರೆ. ಇದು ಎಲ್ಲೋ ಸ್ವಲ್ಪ ದಾಂಪತ್ಯ
ಅನ್ಸುತ್ತೆ. ನೀವು ತುಂಬಾ ಸೆನ್ಸಿಟಿವ್, ಅದುವೇ ದೊಡ್ಡ ಸಮಸ್ಯೆ. ಹೌದು. ಅವ್ರು ಬಂದು ತುಂಬಾ ಪ್ರಾಕ್ಟಿಕಲ್. ಏನ್ ಕಮ್ಮಿ ಆಗಿದೆ ನಮ್ಗೆ, ಯಾಕೆ ಯೋಚನೆ ಮಾಡ್ತೀಯ, ಏನ್ ಕಡಿಮೆ ಮಾಡಿದ್ದಾನೆ, ಎಲ್ಲ ಇದೆಯಲ್ಲ, ನೀನು ಕೆಲಸ ಮಾಡ್ತಿದ್ದಿ, ನಾನು ಮಾಡ್ತಿದ್ದೀನಿ, ಎವ್ರಿಥಿಂಗ್ ಇಸ್ ಫೈನ್, ವೈ ಯು ವರಿ ಅಂತಕ್ಕಂಥದ್ದು ಅವರು. ನೋಡಿ, ಮಿಥುನ್ ಲಗ್ನಕ್ಕೆ 7ನೇ ಮನೇಲಿ ಗುರು ಬರಬಾರದು, ಇಟ್ಸ್ ಎ ಮಸ್ಟ್. ಆದ್ರೆ ನಿಮಗ್ ಬಂದಿದೆ, ವಕ್ರವಾಗಿದೆ. ಎಲ್ಲೋ ನೀವು ಅವ್ರ ಹಿಂದ್ಗಡೆ ಅಂಬಾ ಅಂಬಾ ಅನ್ನತಕ್ಕಂಥ ತಲೆ ಕೆಡ್ಸ್ಕೊಳ್ಳೋದು. ದಿನಕ್ಕೆ 20 ಸಲ ಫೋನ್ ಬೇಕಾದ್ರೆ ಮಾಡ್ತಿರ್ತೀರಾ, ಒಂದು ಫೋನ್ ಬರ್ಲಿಕ್ಕೂ ಕಾಯ್ತಿರ್ತೀರ, ಅದೆಲ್ಲೋ ಫೋನೇ ಬಂದಿಲ್ಲ ಅಂತಕ್ಕಂಥ ಮಾತು. ಹೌದು ಅಲ್ವ? ಏನೂ ಮಾಡ್ಲಿಕ್ಕಾಗಲ್ಲ. 2ನೇ ಮನೆಯಲ್ಲಿ ಯಾರಿಗೇ ಆಗಲಿ ಹೆಣ್ಣು ಮಕ್ಕಳಿಗೆ ಕೇತು ಬಂದಾಗ ಗಂಡ ಸ್ವಲ್ಪ ಕಠೋರ ಅನ್ನಿಸ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ಅವ್ರು ಕಠೋರವೇ ಅಲ್ಲ. ಎಲ್ರ ಮೇಲೆ ಮುನಿಸ್ ಮಾಡ್ಕೊಂಡ್ರು ಕೂಡ ನಿಮ್ಮ ಹತ್ರ ಶಾಂತವಾಗಿ ಇರ್ತಾರೆ. ಸಿಟ್ಟಿನ ಬರದಲ್ಲಿ ಏನೇ ಮಾತಾಡಿದ್ರು ನೋಡೋಕ್ ನೀವು ತುಂಬಾ ಪುಕ್ಕಳರಾಗಿ ಸೆನ್ಸಿಟಿವ್ ಕಾಣಿಸಿದ್ರು ಕೂಡ ಎಷ್ಟೋ ಬಾರಿ ಅವರೇ ನಿಮ್ಮ ಹತ್ರ ಸೋತಿರ್ತಾರೆ. ಆರೋಗ್ಯವನ್ನ ನೋಡ್ಕೊಳ್ಳಿ ಮುಖ್ಯವಾಗಿ. ದೇವರು ನಿಮಗೆ ಸಕಲವನ್ನು ಕೊಟ್ಟಿದ್ದಾನೆ, ಆದ್ರೆ ಸಂಪಾದನೆ ಬಂದು ಎಷ್ಟು ಬಂದರೂ ಖರ್ಚು 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 ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ. ನಿಮ್ಮ ಯಜಮಾನರಿಗೂ ಅಷ್ಟೇ ವಿಶೇಷ ಹೆಸರು, ಸಂಪಾದನೆ, ವೃದ್ಧಿ ಆಗತಕ್ಕಂಥ ಒಂದು ಯೋಗದ ಸಂದರ್ಭ ಬಂದಿದೆ. ಮಿಥುನ ಲಗ್ನಕ್ಕೆ ಈ ಏಪ್ರಿಲ್ ಮೇ ನಂತರ ಸುಮಾರು 1.5 ವರ್ಷದಿಂದ ನೀವು ಇಲ್ಲಾಂದ್ರೆ ನಿಮ್ಮ ಯಜಮಾನರು ಇಲ್ಲ ಇಬ್ರು ಒಂದು ಹೊಸ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ತಲೆ ಕೆಡ್ಸ್ಕೊಂಡು ಕುಳಿತುಕೊಂಡಿದ್ದೀರಾ. 8 ತಿಂಗಳಿಂದ ಅದು ತಳ್ಳು ತಳ್ಳು ಐಸ ಅಂತ ಹೋಗ್ತಿದೆ. ಯಾಕೋ ಬೇರೆಯವ್ರ ಕೆಲಸಗಳೆಲ್ಲ ಮಾಡ್ಕೊಡ್ಲಿಕ್ಕೆ ಫಾಸ್ಟ್ ಆಗಿ ಆಗ್ತಿದೆ, ನಿಮ್ಮ ಕೆಲಸಗಳು ಸಾಕ್ತಿಲ್ಲ. ಅದೊಂದು ಪ್ರೊಡಕ್ಷನ್ ಇರ್ಬೋದು, ಹೊಸ ಮೂವಿ ಇರ್ಬೋದು, ನಿಮ್ಮದೊಂದು ಹೊಸ ಸಂಗೀತ ನಿರ್ದೇಶನ ಇರ್ಬೋದು, ಯಾಕೋ ಆಗ್ತಿಲ್ಲ. ಬೇರೆಯವ್ರಿಗಾದ್ರೆ ಟಕ್ ಅಂತ ಕುಳಿತುಕೊಂಡು ರಾಗ ಸುಶ್ರಾವ್ಯಬದ್ಧವಾಗಿ ಬರುತ್ತೆ, ನಿಮ್ಮದಕ್ಕೆ ಹಾಕ್ಲಿಕ್ಕೆ ಯಾಕೋ ಸುಶ್ರಾವ್ಯ ಬರ್ತಿಲ್ಲ ಇದು ಅನ್ನತಕ್ಕಂಥದ್ದು ಎಳೆದಾಟ ಆಗ್ತಿದೆ. ಈ ವರ್ಷ ಅಂಥದ್ದೊಂದು ವಿಸ್ಮಯ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದಾಗುತ್ತೆ. ನಿಜ, ಇವತ್ತು ಹರಿಕೃಷ್ಣ ಅವ್ರಿಗೇನಪ್ಪಾ ಚೆನ್ನಾಗಿದ್ದಾರೆ, ಹೆಸರಿದೆ ಅಂತ, ಆದ್ರೆ ಹಿಂದ್ಗಡೆ ಅವರು ಯಾವತ್ತೂ ಫೇಮಸ್ ಆಗ್ಬೇಕಿತ್ತು. ನೋಡಿ, ಈ 7 ವರ್ಷದಿಂದಲೇ ಇಸ್ ಬಿಕಮ್ ಎ ಸ್ಟಾರ್. ಹೌದ್ರಾ? ಅದಕ್ಕೆ ಮೊದಲು ಅವ್ರನ್ನ ತುಳಿದಿರೋರೇ ಜಾಸ್ತಿ. ಅವರಿಗೆ ಸಿಗಬೇಕಾದಂತ ಕ್ರೆಡಿಟ್ ಸರಿಯಾದ ಸಮಯಕ್ಕೆ ಸಿಗಲಿಲ್ಲ. ಇನ್ನು ಅವ್ರು ಮುಟ್ಟಿದ್ದೆಲ್ಲ ಬಂಗಾರ. ಒಳ್ಳೆ ಸಮಯದ ಈ 2 ವರ್ಷ ಮಾಡಿಕೊಳ್ಳಲಿಕ್ಕೆ ಹೇಳಿ, ಯೋಚನೆ ಮಾಡ್ತಕ್ಕಂಥದ್ದೇನೂ ಇಲ್ಲ. ನಿಮಗೇನಾದ್ರೂ ಪ್ರಶ್ನೆಗಳಿದೆಯಾ ಕೇಳಿ. ನಂಗ್ ಮಗ ಒಬ್ನೇ ಮಗ ಇದ್ದಾನೆ ಗುರುಜಿ, ಆದಿ ಅಂತ. ಅವನಿಗೆ 7th ಸ್ಟ್ಯಾಂಡರ್ಡ್. ಸರಿ. ಅವನಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಂತ ಇಷ್ಟ. ಅಂದ್ರೆ ಇವಾಗ್ಲೇ ಅವನು ಕಂಪೋಸ್ ಎಲ್ಲ ಮಾಡ್ತಾನೆ. ಅಂದ್ರೆ ನನ್ಗೂ ಓದ್ಲಿ ಅಂತ ಅವನೊಂಚೂರು. ಎಷ್ಟಾದ್ರೂ ಹೆಂಗಿರುತ್ತೆ ಮುತ್ತಜ್ಜನ ಆ ಒಂದು ಜೀನ್ಸ್ ಅಲ್ವಾ, ಜಿ ಕೆ ವೆಂಕಟೇಶ್ ಅವರ ಕುಟುಂಬ ಅಂತ ಹೇಳಿದ್ರೆ ಸಾಮಾನ್ಯವೇ? ಖಂಡಿತ ಇದೆ. ಪುತ್ರಕಾರಕ ಗುರು ಚೆನ್ನಾಗಿದೆ, ಬಟ್ ಅವನ್ಗೇನಂದ್ರೆ ಒಂದ್ ಸಣ್ಣ ಲೋಪ ಇದೆ. ಈ ಜಾತಕದಿಂದಲೇ ಹೇಳ್ತಾನೆ, ತುಂಬಾ ಕನ್ಫ್ಯೂಸ್ಡ್ ಮೈಂಡ್ ಆತ. ಒಂದ್ಸಲಿ ಡಾನ್ಸು ಅನ್ಕೋತಾನೆ, ಒಂದ್ಸಲಿ ಹೀರೋ ಆಗ್ಬೇಕು ಅನ್ಕೋತಾನೆ, ಒಂದ್ಸಲಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅನ್ನತಕ್ಕಂಥ ಭಾವ, ಒಂದ್ಸಲಿ ಬೇರೆ ಏನಾದ್ರೂ ಟೆಕ್ನಿಕಲ್ ಲೈನಲ್ಲೋ, ಪೊಲೀಸ್ ಲೈನಲ್ಲೋ, ಮಿಲಿಟರಿ ಲೈನಲ್ಲೋ ಬೇರೆ ಏನಾದ್ರೂ ಮಾಡ್ಬೇಕು ಅಂತಕ್ಕಂಥದ್ದು ಅವನಿಗೆ ಸ್ವಲ್ಪ ಸಣ್ಣ ಸೆಳೆತಗಳಿರ್ತಕ್ಕಂಥದ್ದು ಉಂಟು. ಯೋಚನೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಹೆಸರು ಕೀರ್ತಿ ಆತ ಕೂಡ ಸಂಪಾದಿಸ್ತಕ್ಕಂಥದ್ದು ಉಂಟು. ಸ್ವಲ್ಪ ವಕ್ರ ಬುದ್ಧಿ. ಅವನು ಎಲ್ರೂ ಮಾತು ಕೇಳ್ತಾನೆ, ನಿಮ್ಮ ಮಾತು ಕೇಳುವುದಿಲ್ಲ. ಅದು ನಾನು ಅವನ ಜೊತೆ ಫ್ರೆಂಡ್ ತರ ಇದ್ಬಿಟ್ಟಿದೀನಿ, ನಾವಿಬ್ರೇ ಇರ್ತೀವಲ್ಲ, ಅದಕ್ಕೆ ನಾನಂದ್ರೆ ಭಯ ಇಲ್ಲ ಅವನ್ಗೆ. ಅಲ್ಲ, ಅವನ್ ಹೆಲ್ತ್ ಒಂದ್ ಸ್ವಲ್ಪ ಬೀಸಿಂಗ್ ಇದೆ ಅವನ್ಗೆ. ಗುರುವಕ್ರ, ಈಗ ತಾನೇ ಹೇಳಿದೆ, ಪುತ್ರಕಾರಕ ಗುರುವಕ್ರನಾದರೆ ಎಲ್ಲೋ ಮಗನ ಆರೋಗ್ಯ, ಅವನ ವಿದ್ಯಾಭ್ಯಾಸ, ಅವನ ಒಂದು ಯೋಚನಾ ಪರಿಧಿ, ಅವನು ಹೋಗ್ತಕ್ಕಂಥ ದಾರಿ ಬೇರೆ ಎಲ್ಲೋ ಒಂದು ಸಣ್ಣ ಬದಲಾವಣೆ ಇರುತ್ತೆ. ಅದೆಲ್ಲೋ ನಿಮ್ಗೆ ಏನಪ್ಪಾ 7ನೇ ಕ್ಲಾಸು, ಈಗಲೇ ಈ ಸ್ಪೀಡು, ಈ ಚಿಂತನೆ, ಈ ನಾಗಲೋಟ, ಎಲ್ಲೋ ಏನೋ ಅನ್ನತಕ್ಕಂಥದ್ದು ಅನ್ಸುತ್ತೆ. ಅದೇನು ಆತಂಕ ಪಡಬೇಡಿ. ಅವನಿಗೆ ಆದಷ್ಟು ಈ ತಂಡಿ ತಂಗಳು ಕೊಡಬೇಡಿ. ಅವನಿಗೆ ನೀರಲ್ಲಿದ್ರೆ ನೋಡಿ ಸ್ವಲ್ಪ ಈ ಕ್ರಾಂಪಿಂಗ್ ತರ ಎಳ್ಕೊಳ್ಳುತ್ತೆ. ಈ ಕಾಲು ಬೆರಳುಗಳು ಇದೇನಾದ್ರೂ ಎಳ್ಕೊಳ್ಳೋವಷ್ಟು ಮಟ್ಟಿಗೆ ಅದು ನಿಮ್ಗೂ ಇದೆ. ತುಂಬಾ ಥಂಡಿ ಆದ್ರೆ ಈ ತರ ಎಳ್ಕೊಳ್ತಕ್ಕಂಥ. ಸೊ ನಿಮ್ಮ ಮಗುವಿಗೂ ಇದೆ. ಏನ್ ಮಾಡಿ ಅಂದ್ರೆ ಇಬ್ರು ತಾಯಿ ಮಗ ಇಬ್ರು ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು, ಎಳ್ಳೆಣ್ಣೆ. ನಿಮ್ಗೆ ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ ತುಂಬಾ. ಹೌದು. ಸಾಸಿವೆ ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು 1-2 ಸ್ಪೂನ್ ರಾತ್ರಿ ಹೊತ್ತು ಹೊಕ್ಕಳಿಗೆ ಹಾಕೊಳ್ತಕ್ಕಂಥದ್ದು ಮಾಡಿ. ಇಲ್ಲಾಂದ್ರೆ ನಿಮ್ಗೆ ತುಟಿ ಎಲ್ಲ ಒಂದೊಂದು ಸುಮ್ಮನೆ ಒಡೆದಂತ ಭಾವ ಅನ್ನಿಸ್ತಕ್ಕಂಥದ್ದು,
ಪಾದಗಳು ಹೊಡಿತಕ್ಕಂಥ ಭಾವ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಅದನ್ನ ಹಾಕೊಳ್ತಕ್ಕಂಥದ್ದು ಮಾಡಿ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಇಲ್ಲ ಸಂಜೆ ಹೊತ್ತೆ ಸ್ಫಟಿಕ ಮಾಲೆ ಒಂದು ಒಳ್ಳೇದು ಎಲ್ಲಿಂದಾದ್ರೂ ತರಿಸಿ ಹಾಕೊಳ್ತಕ್ಕಂಥದ್ದು ಮಾಡಿ. ದೆನ್ ರಕ್ತ ಚಂದನ ಸ್ವಲ್ಪ ಹಚ್ಕೊಳ್ತಕ್ಕಂಥದ್ದು, ನಾಭಿಗೂ ಹಚ್ಕೊಳ್ತಕ್ಕಂಥದ್ದು. ಸೊ ಅದು ಒಂದು ಗಂಟಲಿಗೂ ನಾಭಿಗೂ, ಯಾಕೆಂದ್ರೆ ಗಾಯನ ಪ್ರಪಂಚದಲ್ಲಿರೋರಿಗೆ ಆ ಬುಧನ್ ತತ್ವದಿಂದ ಆ ಒಂದು ವಿಶೇಷ ಶಕ್ತಿ ಇರುತ್ತೆ, ಶುಕ್ರ ತತ್ವದಿಂದಲೂ. ಕೇತು ಈಸ್ ದ ಮೋಸ್ಟ್ ಹೈಯೆಸ್ಟ್ ಸ್ಪಿರಿಚುವಲ್ ಸ್ಟೇಜ್ ಅಂತ ಹೇಳ್ತಾರೆ. ಅದಕ್ಕೆ ಕರ್ಕೊ ಬಂದಿರೋದು. ನನಗೇನು ಒಂದೆಷ್ಟು ಏಟು ಬಿದ್ದಿಲ್ಲ, ಬಿದ್ದಿದ್ದೇ ಬೀಳ್ತಾ ಇದೆ, ನಾನು ಬೀಳಿಸ್ತಿದ್ದೀನಿ ಬೇರೆಯವ್ರಿಗೆ, ಇನ್ಯಾರಿಗೂ ಅಲ್ಲ, ನನ್ನ ಸಂಗಾತಿಗೆ ಬೀಳಿಸ್ತಿರ್ತೀನಿ. ಹೌದು, ಕೇತು ಭಾವ ಇದ್ರೆ ಹಾಗೆ ಅನ್ಸುತ್ತೆ. ಆದ್ರೆ ನಾವು ಬಂದಿರುವುದು ಒಂದು ಏಣಿಯ ರೀತಿ. ನಿಮಗೆ ನಿಮ್ಮ ಶಕ್ತಿಯ ಅರಿವಿರುವುದಿಲ್ಲ. ಕೇತು ಇರತಕ್ಕಂಥವ್ರಿಗೆ, ವಿನಾಯಕನಿಗಿರುವಷ್ಟು ಶಕ್ತಿ ಜ್ಞಾನ ಇನ್ಯಾರಿಗೂ ಇಲ್ಲ ಅಂತೀವಿ, ಅಷ್ಟು ಒಂದು ಪರಿಪೂರ್ಣ. ನಿಮ್ಗೆ ಇನ್ನೊಂದು ನೋಡಿ, ಸರಸ್ವತಿ, ಅದರಲ್ಲೂ ಗಾನ ಸರಸ್ವತಿ ಒಲಿದಿದೆ. ಎಲ್ಲೋ ವಿದ್ಯಾ ಸರಸ್ವತಿಯ ಒಂದೊಂದು ಸಮಯ ಅದರ ಬಗ್ಗೆ ಕೂಡ ಎಳೆಯುತ್ತೆ. ಇಷ್ಟು ಒಂದು ವಯಸ್ಸಾಗಿದ್ರು ಕೂಡ ಮಗುವಾಗಿ 7ನೇ ಒಂದು ಕ್ಲಾಸ್ ಓದ್ತಿರೋ ಮಗ ಇದ್ರು, ನಾನು ಆ ಶಾಲೆ ಕಾಲೇಜು ಮಿಸ್ ಮಾಡ್ಕೋಬಿಟ್ಟೆ, ಈಗ್ಲೂ ಮಾಡ್ಕೋಬೇಕೇನೋ, ಈಗ್ಲೂ ಓದ್ಕೋಬೇಕೇನೋ ಅಂತಕ್ಕಂಥದ್ದು ಅದು ಎಳಿತಕ್ಕಂಥ ಒಂದು. ಈಗ ಲಾಸ್ಟ್ ಇಯರ್ ಇಂಟೀರಿಯರ್ ಡೆಕೋರೇಷನ್ ಕೋರ್ಸ್ ಮಾಡಿದ್ದೆ, ಮುಂದುವರಿಸಿ ಆಗುತ್ತೆ. ಇಂಟೀರಿಯರ್ಸ್, ಜ್ಯುವೆಲ್ಲರಿ ಡಿಸೈನಿಂಗ್, ಫ್ಯಾಷನ್ ಡಿಸೈನಿಂಗ್, ಈ ತರದ್ರಲ್ಲಿ ತುಂಬಾ ನಿಮ್ಗೆ ಏನಾದ್ರೂ ಒಂದು ಆಕ್ಟಿವಿಟೀಸ್ ಇಟ್ಕೊಂಡಿರ್ತೀರಾ. ಇದೊಂದು ನೆನ್ಪಿಟ್ಕೊಳ್ಳಿ. ನಿಮ್ಮದು ಒಂದೇ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಚಂದ್ರನ್ಗೆ 12ನೇ ಮನೆಯಲ್ಲಿ ಕೇತು. ಲೋನ್ಲಿ ಶಿಪ್ ಇಸ್ ಎ ಡೆವಿಲ್ ಶಿಪ್. ನೀವು ಒಂಟಿಯಾಗಿರ್ಬಾರ್ದು. ಶಂಕರ ಶಂಕರ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ, ಆ ಶಂಕರ ಅನ್ನೋ ಹಾಡನ್ನೇ ಹಾಡುಬಿಟ್ಟಿದ್ದೀರಿ. ಅದರಿಂದ ಆ ಯೋಚನೆ ಬಿಡಿ, ಏನಾದ್ರೂ ಒಂದು ಕೆಲಸ ಕಾರ್ಯ ಅನ್ನತಕ್ಕಂಥದ್ದು ಮಾಡ್ತಾ ಇರಿ, ತುಂಬಾ ಚೆನ್ನಾಗಿರ್ತೀರಾ. ಸ್ವಲ್ಪ ವಾಕಿಂಗ್ ಮಾಡಿ, ಸ್ವಲ್ಪ ಲೇಸಿ ನೀವು. ಮಾಡೋಣ ಬಿಡು, 2 ದಿನ ಡಯಟ್ ತಾಯಿ, ಚಾ 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 ಅಂತ ಹಾಕೊಂಡು ಸರಿ 3ನೇ ದಿನ ತಿಂತಕ್ಕಂಥ ಒಂದು ಭಾವ. ನಿಮಗೆ ಖಾರ ತುಂಬಾ ಇಷ್ಟ, ಹುಳಿ ತುಂಬಾ ಇಷ್ಟ ಆಗುತ್ತೆ. ಸೊ ತುಂಬಾ ಹುಳಿ ಖಾರ ತಿನ್ಬೇಡಿ, ಥಂಡಿ ತಂಗಳು ತಿನ್ನಬೇಡಿ. ಫ್ರಿಜ್ಜಲ್ಲಿ ಇಟ್ಟಿರ್ತಕ್ಕಂಥ ತರಕಾರಿ ಆಗಲಿ, ಜ್ಯೂಸ್ ಆಗಲಿ, ಹಣ್ಣಾಗಲಿ, ವೆಜಿಟೇಬಲ್ಸ್ ಆಗಲಿ ಏನೂ ತಿನ್ನೋ ಆಗಿಲ್ಲ. ಆದಷ್ಟು ಅವಾಯ್ಡ್ ಮಾಡಿ, ಹೊರಗಡೆನೆ ಇಟ್ಕೋಬೇಕು. ತುಂಬಾ ಆಸೆ ಆಗುತ್ತಾ, ಮಡಿಕೆನಲ್ಲಿ ಇಟ್ಕೊಳ್ಳಿ, ಅದಕ್ಕಿಂತ ಫ್ರೆಶ್ ಇರುತ್ತೆ ಫ್ರಿಜ್ಗಿಂತ. ಅದು ನಿಮ್ಗೆ ಒಂಚೂರು ಆರೋಗ್ಯ ಕಾಪಾಡ್ತಕ್ಕಂಥದ್ದು. ನಿಮ್ಗೆ ಇನ್ನೊಂದು ನೋಡಿ, ಕಿವಿಯೆಲ್ಲ ಗುಯ್ ಅನ್ನತಕ್ಕಂಥ ನೋವು ಬರ್ತಕ್ಕಂಥದ್ದು ಅನ್ಸುತ್ತೆ ಒಂದೊಂದು ಸಮಯ, ಏನೋ ಮುಚ್ಕೊಂಡು ಹಾಗೆ. ಸೊ ರಾತ್ರಿ ಹೊತ್ತು ಮಲಗುವಾಗ ಒಂದಷ್ಟು ಕಾಟನ್ ತಗೊಂಡು ವಿಕ್ಸ್ ಹಾಕ್ಬಿಟ್ಟು ತಲೆಗೆ ಹಚ್ಕೊಂಡು ಕಿವಿಗೆ ಆ ಕಾಟನ್ ಇಟ್ಕೊಂಡೆ ಮಲಗಬೇಕು. ಇನ್ನೊಂದು ನೋಡಿ, ನಿಮ್ಗೆ ಗಾಳಿ ಇಲ್ಲ ಅಂದ್ರೆ ಇರ್ಲಿಕ್ಕಾಗೋಲ್ಲ. ಗಾಳಿ ಇದ್ರೂ ಕಷ್ಟ, ಇರದಿದ್ರೂ ಕಷ್ಟ. ನಿಮ್ಮಿಂದ ನಿಮ್ ಯಜಮಾನ್ರಿಗೆ ಮಹಾ ಕಷ್ಟ. ನಾನಾರ್ಸೋ ಹೌದು, ಅದೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಇಂಥ ಒಂದು ಜಾತಕ. ಬರೀ ಒಬ್ಬ ಮಗುವಿನ ತಾಯಿಯಾಗಿ ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮ ಜಾತಕದಲ್ಲಿ 100 ಮಕ್ಕಳಿಗೆ ದಾರಿದೀಪವಾಗುವ ಶಾಲೆಯೊಂದನ್ನು ಆರಂಭಿಸಬೇಕು ಅನ್ನತಕ್ಕಂಥದ್ದು ಆಗುತ್ತೆ. ಒಂದು ಅನಾಥಾಶ್ರಮವೋ, ವೃದ್ಧಾಶ್ರಮವೋ, ಮಹಿಳಾಗಳಿಗೆ, ಹೆಣ್ಣು ಮಕ್ಕಳಿಗೆ ಏನಾದ್ರೂ ಒಂದು, ಆ ನೋವಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದು ಶಾಲೆನೋ, ಒಂದು ಸಂಗೀತವೋ, ಕಲಿತಕ್ಕಂಥ ಆಸಕ್ತಿ ಇರೋರ್ಗೆ ಏನೋ ಒಂದು ಮಾಡಬೇಕು ಅನ್ನತಕ್ಕಂಥ ಒಂದು ಆಸೆ ಕೂಡ ಉತ್ಪನ್ನ ಆಗುತ್ತೆ. ನಿಮ್ಮಿಂದ ಅದು ಸಾಧ್ಯನೂ ಆಗುತ್ತೆ. ಮಾಡ್ತೀರಾ. 4-6 ಜನಕ್ಕೆ ವಿದ್ಯಾಭ್ಯಾಸ ದಾರಿ ತೋರಿಸ್ತಕ್ಕಂಥ ಭಾವವೂ ಇದೆ. ಯೋಚನೆ ಮಾಡಬೇಡಿ. ಗುರುಜಿ, ನನ್ಗೆ ತುಂಬಾ 3-4 ವರ್ಷದಿಂದ ನಮ್ಮ ತಾಯಿ ಹೇಳ್ತಾ ಇದ್ರು, ನಿಮ್ಮ ಹತ್ರ ಇವತ್ತೇನೋ ಕಾಲ ಕೂಡ್ ಬಂತು, ತುಂಬಾ ಲಕ್ಕಿ ಅನ್ಕೋತೀನಿ ನಾನು ನಿಮ್ಮ ಹತ್ರ ಮಾತಾಡಿದ್ದು. ಒಂದ್ ಸ್ವಲ್ಪ ಜೀವನದಲ್ಲಿ ಇನ್ನ ಧೈರ್ಯ ಬಂತು. ಮತ್ತೆ ನಾನು ನಿಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀನಿ ದಿನ, ತುಂಬಾ ಇಷ್ಟ ನನಗೆ. ಇವಾಗ ಎಷ್ಟೋ ಚಾನೆಲ್ಗಳಲ್ಲಿ ಬರ್ತಾ ಇರುತ್ತೆ. ಅಂದ್ರೆ ನೀವು ಮಾತಾಡೋದು ನಿಜವಾಗ್ಲೂ ನಮ್ಗೆ ಮನ್ಸು ಸಮಾಧಾನ ಆಗುತ್ತೆ. ನೀವು ಬೇರೆಯವ್ರಿಗೆ ಏನಾದ್ರು ಹೇಳ್ತಾ ಇದ್ರು ಅದನ್ನು ಕೇಳಿಸ್ಕೊಂತೀನಿ, ಅದರಿಂದನೂ ನನಗೆ ಸಮಾಧಾನ ಸಿಕ್ಕತ್ತೆ. ಅಂದ್ರೆ ನಿಮ್ ಧ್ವನಿಲೇ ಒಂದ್ ಏನೋ ಸಾಂತ್ವನ ಇರುತ್ತೆ ಗುರುಜಿ. ತುಂಬಾ ಸಂತೋಷ ಆಯ್ತು. ಆಗ್ಲಿ. ನಿಜಕ್ಕೂ ವಾಣಿಯವರೇ, ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಮನಸ್ಸಿನ ಭಾವನೆಯನ್ನ ಹಂಚ್ಕೊಂಡ್ರಿ. ಖಂಡಿತವಾಗ್ಲೂ ಖುಷಿಯಾಗಿದೆ ಅಂತ ಭಾವಿಸ್ತೇನೆ. ಸ್ವಲ್ಪ ಭಾವಕರು ಆದ್ರಿ, ಖುಷಿ ಆಯ್ತು. ಜೊತೆಗೆ ಇನ್ನೇನು ಸ್ವಲ್ಪನೇ ದಿನಗಳಲ್ಲಿ ನೀವು ಸಂಗೀತವನ್ನ ನಿರ್ದೇಶಿಸಿರುವಂತ ಒಂದು ಚಿತ್ರ ಕೂಡ ಬಿಡುಗಡೆ ಆಗ್ತಿದೆ. ಅದರ ಒಂದು ಕೆಸೆಟ್ ಕೂಡ CD ಲೋಕಾರ್ಪಣೆ ಆಗ್ತಿದೆ. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ಗುರೂಜಿಯವರು ದಯಮಾಡಿ ಅವರಿಗೆ ನಮ್ಮ ಜೀ ಕನ್ನಡ ವಾಹಿನಿಯ ಪರವಾಗಿ ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡಬೇಕು. ಖಂಡಿತಮ್ಮ. ಕೂತ್ಕೊಳ್ಳಿ.
ಹಾಗೂ ನನ್ನ ಕಡೆಯಿಂದಲೂ ಒಂದು ಪುಟ್ಟ ತಾಂಬೂಲ ಇದೆ, ತಗೊಳ್ಳಿ. ಹಾಕಿ. ಗುರುಜಿ, ಸಾಕಷ್ಟು ವಿಚಾರಗಳನ್ನ ಇಂದಿನಂತೆ ಇಂದು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲೂ ಸ್ಪೆಷಲಿ ಇವತ್ತು ಮುದ್ರೆ ಕೂಡ ಬಹಳ ವಿಶೇಷವಾದದ್ದನ್ನೇ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಬಹುಶಃ ಇವತ್ತು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇವತ್ತಿನ ಸಂಚಿಕೆ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ಯಾವಾಗ? ಸೋಮವಾರದ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ. ಓಂ ಬ್ರಹ್ಮಾನಂದ ಓಂಕಾರ